ವೆಲ್ಕಮ್ ಬ್ಯಾಕ್ ಗೈಸ್. ಈ ವಿಡಿಯೋದಲ್ಲಿ ನಾವು ಆಪರೇಟರ್ಸ್ ಬಗ್ಗೆ ತಿಳ್ಕೊತಾ ಇರ್ತೀವಿ. ಅರ್ಥಮೆಟಿಕ್ ಆಪರೇಟರ್ಸ್ ಬಗ್ಗೆ ನಾನು ಆಗ್ಲೇ ಹೇಳ್ಕೊಟ್ಟಿದ್ದೆ. ಬಟ್ ಇವಾಗ ಇನ್ನು ಬೇರೆ ತರದ ಎಷ್ಟೊಂದು ಆಪರೇಟರ್ಸ್ ಇದೆ ಆಯ್ತಾ, ಅದನ್ನ ಸಹ ನೀವು ತಿಳ್ಕೊಬೇಕಾಗಿರುತ್ತೆ. ಸೊ ವೆರಿ ಇಂಪಾರ್ಟೆಂಟ್ ವಿಡಿಯೋ. ನೀವು ಪ್ರಾಬ್ಲಮ್ ಸಾಲ್ವಿಂಗ್ ಮಾಡಿದ್ರೆ ಅಥವಾ ಇಂಟರ್ವ್ಯೂ ಕ್ವಶನ್ ಸಾಲ್ವ್ ಮಾಡಕ್ಕೆ ಅಥವಾ ಪ್ರಾಜೆಕ್ಟ್ಸ್ಗೂ ಸಹ ಅರ್ಥಮೆಟಿಕ್ ಲೈಕ್ ನಾರ್ಮಲಿ ಆಪರೇಟರ್ಸ್ ಇಲ್ಲ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಸೊ ಈ ವಿಡಿಯೋ ಮಿಸ್ ಮಾಡ್ಕೊಳಕ್ ಹೋಗಬೇಡಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮೊದಲು ಲೈಕ್ ಸ್ವಲ್ಪ ಡೌಟ್ಸ್ ಕೇಳ್ತಾ ಇದ್ದಾರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಎಷ್ಟೊಂದು ಜನ. ಸೊ ಫಸ್ಟ್ ಡೌಟ್ ಏನಪ್ಪಾ ಅಂದ್ರೆ, ಲೈಕ್ ನಾವೇನೋ ಕೋರ್ಸ್ ನೋಡ್ಬಿಡ್ತೀವಿ ಬಟ್ ಸರ್ಟಿಫಿಕೇಟ್ ಸಿಗಲ್ಲ, ವೇಸ್ಟ್ ಆಗುತ್ತಲ್ಲ ಬ್ರೋ ಅಂತ ಕೇಳ್ತಿದ್ದಾರೆ. ಸೊ ಇದಕ್ಕೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಿಲ್ಲ. ಬಟ್ ಬೇಸಿಕ್ಲಿ ಏನ್ ಗೊತ್ತಾ, ಸರ್ಟಿಫಿಕೇಟ್ ನಿಮಗೆ ಒಂದು ಲೈಕ್ ಮಾರ್ಕೆಟಿಂಗ್ ಸ್ಟ್ರಾಟಜಿ ಅಷ್ಟೇ. ಏನ್ ಮಾಡ್ತಾರೆ, ಈಗ ಪೇಡ್ ಕೋರ್ಸಸ್ ಮಾರಬೇಕು. ಪೇಡ್ ಕೋರ್ಸಸ್ ಎಲ್ಲ 3,000 4,000 ಇರುತ್ತೆ. ಆ 4,000 ಮಾರಬೇಕು ಅಂದ್ರೆ ಲೈಕ್ ನೀವು ತಗೊಳಕ್ ಏನಾದ್ರೂ ಒಂದು ಏನಾದ್ರೂ ಒಂದು ಸೆಲ್ಲಿಂಗ್ ಪಾಯಿಂಟ್ ಇರಬೇಕಲ್ವಾ, ಅದಕ್ಕೋಸ್ಕರ ಸರ್ಟಿಫಿಕೇಟ್ ನ ಯೂಸ್ ಮಾಡ್ತಾರೆ. ಸೊ ಸರ್ಟಿಫಿಕೇಟ್ ನ ಕೊಟ್ಟರೆ ಎಷ್ಟೊಂದು ಜನ ಸರ್ಟಿಫಿಕೇಟ್ಗೋಸ್ಕರನಾದ್ರೂ ಕೋರ್ಸ್ ತಗೋತಾರೆ ಅಂತ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಅಂದ್ರೂ. ಸೊ ಬೇಸಿಕಲಿ ಸರ್ಟಿಫಿಕೇಟ್ ಇಲ್ಲಿ ಏನು ಯೂಸ್ ಇಲ್ಲ ಆಯ್ತಾ. ಸರ್ಟಿಫಿಕೇಟ್ ಮ್ಯಾಟರೇ ಆಗಲ್ಲ, ನಿಮ್ಮ ಸ್ಕಿಲ್ಸ್ ಇಂಪಾರ್ಟೆಂಟ್. ಈಗ ನಾನೇ ನಿಮ್ಗೆ ಈ ತರ ಹೇಳ್ಕೊಡ್ತಾ ಇದ್ದೀನಿ, ನನಗೆ ಸರ್ಟಿಫಿಕೇಟ್ ಇದೆ ಅಂತ ಅನ್ಕೊಂಡಿದ್ದೀರಾ? ನಂಗೆ ಯಾವುದೇ ರೀತಿಯ ಸರ್ಟಿಫಿಕೇಶನ್ ಇಲ್ಲ, ಪೈಥಾನಲ್ಲಿ ಆಗಿರ್ಬೋದು, ಯಾವ್ದ್ರಲ್ಲಾದ್ರೂ ಆಗಿರ್ಬೋದು. ಸೊ ಅದಕ್ಕೋಸ್ಕರ ಸರ್ಟಿಫಿಕೇಟ್ಸ್ಗೆ ಅಷ್ಟು ವ್ಯಾಲ್ಯೂ ಕೊಡೋಕೆ ಹೋಗಬೇಡಿ ಅಂಟಿಲ್ ಅನ್ಲೆಸ್ ಅದು ಕ್ಲೌಡ್, ಸೈಬರ್ ಸೆಕ್ಯೂರಿಟಿ ಇಂಥ ಸರ್ಟಿಫಿಕೇಟ್ ಆಗೋವರೆಗೂ. ಲೈಕ್ ಐ ಡೋಂಟ್ ನೋ, ಸರ್ಟಿಫಿಕೇಟ್ ಬೇಕು ಅಂದರೆ ಐ ಕ್ಯಾನ್ ಅರೇಂಜ್ ಯಾವ್ದಾದ್ರು ಒಂದು ಏಜೆನ್ಸಿ ಜೊತೆ ಲೈಕ್ ಕಾಂಟ್ಯಾಕ್ಟ್ ತಗೊಂಡು ತುಂಬ ಕಡಿಮೆ ಪ್ರೈಸಲ್ಲಿ ಕೊಡ್ಬೋದು. ಬಟ್ ದೆನ್ ಐ ಡೋಂಟ್ ಥಿಂಕ್ ಇಟ್ಸ್ ವೆರಿ ಇಂಪಾರ್ಟೆಂಟ್. ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಏನು ಬೇಕಂತ. ನೆಕ್ಸ್ಟು, ಎಷ್ಟೊಂದು ಜನ ಮೊಬೈಲ್ ಅಪ್ಲಿಕೇಶನ್ ಕೇಳ್ತಾ ಇದ್ದೀರಾ, ಪೈಥನ್ ಹೇಗೆ ಮೊಬೈಲಲ್ಲಿ ಮಾಡ್ಬೋದಾ ಅಂತ. ಸೊ ಮೊಬೈಲಲ್ಲೂ ಮಾಡ್ಬೋದು, ಎಷ್ಟೊಂದು ಆ್ಯಪ್ಸ್ ಇದೆ ಆಯಿತಾ. ಸೊ ಬೇಸಿಕಲಿ ನಾನು ಒಂದು ಆ್ಯಪ್ದು ಲಿಂಕ್ನ ನೋಟ್ಸಲ್ಲೂ ಸಹ ಹಾಕಿದ್ದೀನಿ, ಫಸ್ಟ್ ವಿಡಿಯೋ ನೋಟ್ಸಲ್ಲಿ. ಸೊ ಪೈಥನ್ ಕೋಡ್ ಪ್ಯಾಡ್ ಅಂತ, ಸೊ ಏನೋ ಚೆನ್ನಾಗಿದೆ ಅಂತ ಅನಿಸ್ತು, ಅದಕ್ಕೆ ಹಾಕಿದೆ. ನಾನೇನು ಇದನ್ನು ಡೆವಲಪ್ ಮಾಡಿಲ್ಲ. ಆ್ಯಂಡ್ ದೆನ್ ನೆಕ್ಸ್ಟ್ ಡೌಟ್ ಬಂದು, ಸೊ ಮೊಬೈಲ್ ಆ್ಯಪಲ್ಲೇ ನೀವು iOS ಆದರೆ iOS ಅಲ್ಲಿ ಆ್ಯಪ್ ಸ್ಟೋರ್ಗೆ ಹೋಗ್ಬಿಟ್ಟು ಸರ್ಚ್ ಮಾಡಿ ಪೈಥನ್ ಕಂಪೈಲರ್ ಅಂತ, ನಿಮಗೆ ಸಿಕ್ಬಿಡುತ್ತೆ. ಅಥವಾ ನೀವು ಪ್ರೋಗ್ರಾಮಿಂಗ್ಸ್ನ ವೆಬ್ಸೈಟಲ್ಲೂ ಸಹ ಯೂಸ್ ಮಾಡ್ಬೋದು. ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಅನ್ಕೋತೀನಿ, ನನಗೂ ಫುಲ್ ಶ್ಯೂರ್ ಇಲ್ಲ ನಾನು ಆಯಿತಾ. ನೆಕ್ಸ್ಟು, ಲಿಂಕ್ಡ್ಇನ್. ಸೊ ಲಿಂಕ್ಡ್ಇನ್ನಲ್ಲಿ ಎಷ್ಟೊಂದು ಜನ ಪೋಸ್ಟ್ ಮಾಡ್ತಾ ಇದ್ದೀರಾ, ಇನ್ನು ಸ್ವಲ್ಪ ಜನ ಮಾಡ್ತಿಲ್ದೇ ಇರೋರಲ್ಲಿ ಸ್ವಲ್ಪ ಜನ ನನಗೆ ಕೇಳ್ತಾ ಇದ್ದಾರೆ ಕಮೆಂಟ್ ಸೆಕ್ಷನಲ್ಲಿ ಅಥವಾ ಇನ್ಸ್ಟಾಗ್ರಾಮ್ DM ಅಲ್ಲಿ, ಲಿಂಕ್ಡ್ಇನ್ನಲ್ಲಿ ಹೇಗೆ ಪೋಸ್ಟ್ ಮಾಡಬೇಕು ಅಂತ ನೀವು ಚಾಟ್ GPT ಇಂಥ ಯಾವುದಾದ್ರೂ ಒಂದು ಮಾಡಲ್ ಕೇಳಿದ್ರೆ ಹೇಳುತ್ತೆ. ನೀವು ಚಾಟ್ GPT ಗೊತ್ತಿಲ್ಲ ಅಂದರೆ ಇವಾಗಲೇ ಯೂಟ್ಯೂಬ್ಗೆ ಹೋಗ್ಬಿಟ್ಟು, ಯೂಟ್ಯೂಬಲ್ಲಿ ಇಲ್ಲೇನೆ ಸರ್ಚ್ ಮಾಡಿ, ನಾನು ವಿಡಿಯೋ ಬಿಟ್ಬಿಡಿ ಇವಾಗ, ಚಾಟ್ GPT ಇಂದ ಸರ್ಚ್ ಮಾಡ್ಬಿಟ್ಟು ಕಲ್ತ್ಕೊಂಡು ಚಾಟ್ GPTಲಿ ಲಿಂಕ್ಡ್ಇನ್ನಲ್ಲಿ ಒಂದು ಪೋಸ್ಟ್ನ ಕ್ರಿಯೇಟ್ ಮಾಡಿಕೊಡು ಅಂತ ಕೇಳೋದು ಹೆಂಗೆ ಅಂತ ನೋಡ್ಕೊಳ್ಳಿ. ಸೊ ಬೇಸಿಕಲಿ ನಾನು ಪೈಥಾನ್ ಕೋರ್ಸ್ ಕಲಿತಾ ಇದ್ದೀನಿ, ನನಗೊಂದು ಲಿಂಕ್ಡ್ಇನ್ ಪೋಸ್ಟ್ ಮಾಡಿಕೊಡು ಅಂದರೆ ಅದು ಮಾಡ್ಕೊಡುತ್ತೆ ಆಯಿತಾ. ಸೊ ಲಿಂಕ್ಡ್ಇನ್ ಪೋಸ್ಟ್ನ ಪೋಸ್ಟ್ ಮಾಡೋದು ಮರಿಬೇಡಿ. ಅದರಲ್ಲಿ #ಇಂಜಿನಿಯರಿಂಗ್ ಇನ್ ಕನ್ನಡ ಅಂತ ಯೂಸ್ ಮಾಡಿ, ನಾನು ಟ್ರ್ಯಾಕ್ ಮಾಡ್ಬೋದು. ಎಷ್ಟೊಂದು ಜನ ಮಾಡ್ತಿರೋದ್ರಿಂದ ನೀವು ಮಧ್ಯದಲ್ಲಿ ನೀವು ಕನೆಕ್ಷನ್ಸ್ನ ಬೆಳೆಸ್ಕೋತೀರಾ. ವೆರಿ ಇಂಪಾರ್ಟೆಂಟ್ ಬಿಲ್ಡಿಂಗ್ ಇನ್ ಪಬ್ಲಿಕ್. ಆ್ಯಂಡ್ ದೆನ್ ಇದೆಲ್ಲ ಆದಮೇಲೆ ಬೇಸಿಕಲಿ ಯಾರು ಎಷ್ಟೊಂದು ಜನ ಏನು ಕೇಳ್ತೀರಾ ಅಂದರೆ, ನನ್ನ ಡೇಟಾ ಟೈಪ್ ಬಗ್ಗೆ ಹೇಳಲೇ ಇಲ್ವಲ್ಲ ಬ್ರೋ ಅಂತ ಕೇಳ್ತೀರಾ. ಸೊ ಆಪರೇಟರ್ಸಲ್ಲಿ ಮೆಂಬರ್ಶಿಪ್ ಆಪರೇಟರ್ಸ್ ಅಥವಾ ಇಫ್ ಎಲ್ಸ್ ಕಂಡೀಷನ್ಸ್ ಎಲ್ಲ ಹೇಳ್ಬೇಕಾದ್ರೆ ನಾನು ಹೇಳ್ಕೊಡೋಣ ಅಂತ ಅನ್ಕೊಂಡಿದ್ದೆ. ಬಟ್ ದೆನ್ ಇವಾಗ ನೀವೇ ಕೇಳಿದ್ದೀರಾ ಅನ್ನೋದ್ರಿಂದ ಏನಿಲ್ಲ. ಈಗ ಫಾರ್ ಎಕ್ಸಾಂಪಲ್ ನೀವು ಎಷ್ಟೊಂದು ಸಲ ಏನೋ ಯೋಚನೆ ಮಾಡ್ತಾ ಇರ್ತೀರಾ, ಏನು ಯೋಚನೆ ಮಾಡ್ತೀರಾ ಅಂತಲೂ ಗೊತ್ತಿರಲ್ಲ, ಝೋನ್ ಔಟ್ ಆಗಿರ್ತಾರೆ ನೋಡಿ, ಏನೂ ಇಲ್ಲ, ಖಾಲಿ ಹೊಡಿತಾ ಇರುತ್ತೆ. ಏನು ಅಂತಾನೆ ಗೊತ್ತಾಗಲ್ಲ. ಅಂತ ಟೈಮಲ್ಲಿ ಅದನ್ನ ಅಂತ ಹೇಳ್ತೀವಿ. ಓಕೆ, ಸೊ ಅಂದರೆ ಈಗ ವ್ಯಾಕ್ಯೂಮ್ ಅಂತ ಫಿಸಿಕ್ಸ್ ಅಲ್ಲೋ ಎಲ್ಲರೂ ಓದಿರ್ತೀರಾ ನೋಡಿ, ಅಲ್ಲಿ ಏನೂ ಇರೋದಿಲ್ಲ, ಗಾಳಿನೂ ಇರೋದಿಲ್ಲ, ಏನೂ ಇಲ್ಲ, ವ್ಯಾಕ್ಯೂಮ್. ಸೊ ವಾಯ್ಡ್, ನಲ್, ಇದೆಲ್ಲ ಈ ಥರ. ಓಕೆನಾ. ಸೊ ಬೇಸಿಕಲಿ ಅದನ್ನ ನಾನು ನಿಮಗೆ ಕೋಡಲ್ಲಿ ತೋರಿಸ್ಬಿಡ್ತೀನಿ, ಸೊ ನಿಮ್ಗೆ ಐಡಿಯಾ ಬರುತ್ತೆ. ಸೊ ಇಲ್ಲಿ ನಾವು ಎಲ್ಲ ಡೇಟಾ ಟೈಪ್ಸ್ ನೋಡಿದ್ವೋ ಅಲ್ವಾ, ಇದರಲ್ಲಿ ಸಹ ಒಂದು. ಸೊ ಎಕ್ಸ್ ಈಕ್ವಲ್ಸ್, ನಾನೇನಂತ ಮಾಡ್ತೀನಿ, ಅಂತ ತಗೋತೀನಿ ಇಲ್ಲಿ. ಸೊ ಸೊ ಇದರಲ್ಲಿ ಡಬಲ್ ಕೋಟ್ಸ್ ಏನು ಹಾಕ್ತಿದ್ರಿ ಸ್ಟ್ರಿಂಗ್ ಅಲ್ಲಿ, ಇದನ್ನ ಹಾಕಬೇಡಿ. ಇದನ್ನ ಹಾಕಿದ್ರೆ ಅದು ಸ್ಟ್ರಿಂಗ್ ಆಗೋಗುತ್ತೆ ನೋಡಿ, ಸ್ಟ್ರಿಂಗ್ ಆಗೋಯ್ತು. ಸೊ ಹಿಂಗೆ ಹಾಕಿ. ಸೊ ಈಗ ನಾನು ಪ್ರಿಂಟ್ ಮಾಡಿದ್ರೆ ಅದರ ಟೈಪ್ನ, ಸೊ ಟೈಪ್ ಆಫ್ ಎಕ್ಸ್ ಅಂತ, ಇದು ನಮಗೆ ಟೈಪ್ ಅಂತ ಕೊಡುತ್ತೆ. ಸೊ ನಾನು ರನ್ ಮಾಡ್ತೀನಿ ನೋಡಿ, ಇಲ್ಲಿ ಟೈಪ್ ಅಂತ ಇದೆ. ಓಕೆನಾ. ಸೊ ಇಲ್ಲಿ ಬೇಸಿಕಲಿ ಏನು, ಎಕ್ಸೆಲ್ ಏನೂ ಇಲ್ಲ, ಅದಕ್ಕೆ ಒಂದು ಆಕ್ಚುಯಲ್ ಡೇಟಾ ಟೈಪೇ ಇಲ್ಲ ಅನ್ನೋ ಥರ ಅನ್ಕೋಬಹುದು. ಇದೊಂದು ಸ್ಪೆಷಲ್ ಡೇಟಾ ಟೈಪ್ ಇದೆ, ಇದು ಟೈಪ್ ಅಂತ ಹೇಳ್ತೀವಿ. ಸೊ ಇದೊಂದು ಕ್ವಶನ್. ನೆಕ್ಸ್ಟ್ ಇನ್ನೊಂದು ಕ್ವಶನ್, ಇಲ್ಲಿ ಪ್ಲೇ ಬಟನ್ ಕ್ಲಿಕ್ ಮಾಡಿದ್ರೆ ಅದು ರನ್ ಆಗ್ತಿಲ್ಲ ಅಂತ ಕೇಳ್ತಾ ಇದ್ದೀರಾ. ಸೊ ಒಂದು ಕಾನ್ಫಿಗರೇಷನ್ ತಪ್ಪು ಮಾಡ್ತೀರಾ, ಇಲ್ಲ ಅಂದರೆ ಇಲ್ಲಿ ಕ್ಲಿಕ್ ಮಾಡಿ, ಇಲ್ಲಿ ರನ್ ಪೈಥಾನ್ ಫೈಲ್, ರನ್ ಕೋಡ್ ಎಲ್ಲಾನು ಟ್ರೈ ಮಾಡಿ. ಸೊ ನಂದು ಮ್ಯಾಕ್ ಬುಕ್ ಆಗಿರೋದ್ರಿಂದ ನಿಮಗೆ ಆ ವಿಡಿಯೋನ ನಾನು ರೆಫರೆನ್ಸ್ ವಿಡಿಯೋ ಕೊಟ್ಟಿದ್ದೆ ಅಷ್ಟೇ. ವಿಂಡೋಸ್ ಲ್ಯಾಪ್ಟಾಪ್ ಇಲ್ಲ, ಎಷ್ಟೊಂದು ಜನ ಹತ್ರ ವಿಂಡೋಸ್ ಇರುತ್ತೆ, ನಾನು ಮ್ಯಾಕ್ ಬುಕ್ಕಲ್ಲಿ ಹೇಳ್ಕೊಡೋದು ಯೂಸ್ ಆಗಲ್ಲ ಅಂತ. ಸೊ ಬೇರೆ ರೆಫರೆನ್ಸ್ ವಿಡಿಯೋ ನೋಡಿ ಅದನ್ನು ಕರೆಕ್ಟಾಗಿ ಕ್ಲಿಯರ್ ಮಾಡ್ಕೊಳ್ಳಿ. ಇನ್ನು ಸ್ವಲ್ಪ ಜನ ಕೇಳ್ತಾ ಇದ್ದೀರಾ, ಇಲ್ಲಿ ನೇಮ್ ಚಂದನ್ ಹಾಕ್ಬಿಟ್ಟು ಇಲ್ಲಿ ಒಂದು ಕಮೆಂಟ್ನ ನಾವು ಹಾಕಲಿಲ್ಲ ಅಂದರೆ ಅದು ಬೇರೆ ಡೇಟಾ ಟೈಪ್ ಆಗೋಗುತ್ತಾ ಅಂತ. ಸೊ ನೀವು ಇಲ್ಲಿ ಏನಾದರೂ ಕೊಡಿ, ನಿಮ್ಮ ಹುಡುಗಿ ನೇಮ್ ಹಾಕಿ, ನಿಮ್ಮ ಹುಡುಗಿ ಹೆಸರು ಹಾಕಿ, ಏನಪ್ಪ ಹುಡುಗಿ ಇಲ್ವಲ್ಲ, ಗರ್ಲ್ ನೇಮ್ ಅಂತ ಹಾಕೋಣ. ಸೊ ಗರ್ಲ್ ನೇಮ್ ಅಂತ ಹಾಕಿದ್ರೂ ಅದು ವರ್ಕ್ ಆಗುತ್ತೆ. ಇದು ಕಮೆಂಟ್, ಇದು ಇಗ್ನೋರ್ ಆಗೋಗುತ್ತೆ ಆಯಿತಾ. ಸೊ ಬೇಸಿಕಲಿ ನಾನು ನಿಮಗೆ ಹೇಳ್ಕೊಡೋಕ್ಕಷ್ಟೇ ಅದನ್ನು ಯೂಸ್ ಮಾಡ್ತಾ ಇದ್ದಿದ್ದು. ಸೊ ಇದೆಲ್ಲ ಡೌಟ್ಸ್ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ. ಇವಾಗ ಆಪರೇಟರ್ಸ್ಗೆ ಹೋಗೋಣ. ಬೇಸಿಕಲಿ ಈ ಆಪರೇಟರ್ಸ್ ವಿಡಿಯೋ ಚಿಕ್ಕದು ಅಂತ ಈ ಡೌಟ್ಸ್ನು ಸಹ ಇಲ್ಲೇ ಕ್ಲಿಯರ್ ಮಾಡಿಬಿಟ್ಟಿದ್ದೀನಿ.
ಸೊ ಆಪರೇಟರ್ಸ್ ಅಂದ್ರೆ ಏನು? ಆಪರೇಟರ್ಸ್ ಬಗ್ಗೆ ತಿಳ್ಕೊಳ್ಳೋಕ್ಕೆ ನಾವು ನಮ್ಮ ಐಪ್ಯಾಡ್ ಎಸ್. ಸೊ ಆಪರೇಟರ್ಸ್ ಬಗ್ಗೆ ತಿಳ್ಕೊತಾ ಇದೀವಿ ಇಲ್ಲಿ. ಸೊ ನಾನು ಅವಾಗಲೇ ಹೇಳ್ಕೊಟ್ಟಿದ್ದೀನಿ, ಲೈಕ್ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಇನ್ನು ತುಂಬಾ ಕ್ಲಿಯರ್ ಅಂಡರ್ಸ್ಟ್ಯಾಂಡಿಂಗ್ ಬೇಕು ಅಂದ್ರೆ ಇಲ್ಲೊಬ್ಬ ಹುಡುಗ ಇದ್ದಾನೆ ಅಂತ ಅನ್ಕೊಳ್ಳಿ, ಇನ್ನೊಬ್ಳು ಹುಡುಗಿ ಇದ್ದಾಳೆ ಅಂತ ಅನ್ಕೊಳ್ಳಿ. ಓಕೆ, ಗರ್ಲ್. ಸೊ ಇವರಿಬ್ರು ಮಧ್ಯ ಏನೇನ್ ಆಗ್ಬೋದು ನಿಮ್ ಪ್ರಕಾರ? ಕಮೆಂಟ್ ಎಲ್ಲ ಮಾಡಕ್ ಹೋಗ್ಬೇಡಿ. ಸೊ ಬೇಸಿಕಲಿ ಇವರಿಬ್ರು ಮಧ್ಯೆ ಏನೇನ್ ಆಗ್ಬೋದು? ಲೈಕ್ ಇವರು ಲವ್ ಮಾಡ್ಬೋದು, ನೆಕ್ಸ್ಟ್ ಹಗ್ ಮಾಡ್ಬೋದು, ನೆಕ್ಸ್ಟ್ ಕಿಸ್ ಮಾಡ್ಬೋದು, ನೆಕ್ಸ್ಟ್ ಮುಂದೆ ಏನೇನ್ ಮಾಡ್ಬೋದು ಅಂತ ಆಮೇಲೆ ನೋಡ್ಕೊಳ್ಳೋರಂತೆ. ಸೊ ಬೇಸಿಕಲಿ ಇಷ್ಟೆಲ್ಲ ಏನೇನೋ ಮಾಡ್ಬೋದಲ್ವಾ? ಇದೆಲ್ಲ ಏನ್ ಮಾಡ್ತಿದ್ದಾರೆ? ಇದೆಲ್ಲ ಒಂದು ಆಪರೇಷನ್ ಅಂತ ಅನ್ಕೊಳ್ಳಿ. ಸೊ ಇವರಿಬ್ರು ಏನಾಗ್ತಾರೆ ಇಲ್ಲಿ? ಆಪರ್ಯಾಂಡ್ಸ್ ಆಗ್ತಾರೆ. ಇವರೆಲ್ಲ ಆಪರ್ಯಾಂಡ್ಸ್. ಅದನ್ನ ನಾನು ಕರೆಕ್ಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಆಪರ್ಯಾಂಡ್ಸ್. ಈ ಆಪರೇಷನ್ ಮಾಡಕ್ಕೆ, ಓಕೆನಾ, ಏನೋ ಒಂದು ಸಿಂಬಲ್ ಅಥವಾ ಸಿಂಟ್ಯಾಕ್ಸ್ ಬೇಕು. ಈಗ ಲವ್ ಹಗ್ಗೆ ಏನಿಲ್ಲ, ಬಟ್ ದೆನ್ ಲೈಕ್ ಇವಾಗ ನೀವು ಅಡಿಷನ್ ಮಾಡಕ್ಕೆ ಏನ್ ಮಾಡ್ತೀರಾ? ಪ್ಲಸ್ನ ಯೂಸ್ ಮಾಡ್ತೀರಾ ಅಲ್ವಾ? ಹಾಗೆ ಸಬ್ಟ್ರಾಕ್ಷನ್ಗೆ ಮೈನಸ್ನ ಯೂಸ್ ಮಾಡ್ತೀರಾ. ಇದೇ ರೀತಿ ಈ ಏನು ಸಿಂಬಲ್ಸ್ ಎಲ್ಲ ಯೂಸ್ ಮಾಡ್ತೀರಲ್ಲ, ಇದನ್ನ ನಾವು ಆಪರೇಟರ್ಸ್ ಅಂತ ಹೇಳ್ತೀವಿ. ಸೊ ಆಪರ್ಯಾಂಡ್ಸ್, ಆಪರೇಟರ್ಸ್, ಆಪರೇಷನ್. ಆಪರ್ಯಾಂಡ್ಸ್ ಮೇಲೆ ಏನೋ ಒಂದು ಆಪರೇಷನ್ ಮಾಡೋದನ್ನ ಆಪರೇಟರ್ ಅಂತಾರೆ. ಓಕೆ, ಸೊ ಬೇಸಿಕಲಿ ಹಂಗೆ. ಇವಾಗ ಹಿಂಗೇನೆ ಅಲ್ಲಿ ಬಾಯ್ ಗರ್ಲ್ ಇಲ್ಲ ಅಂತ ಅನ್ಕೊಳ್ಳಿ, ಯಾವುದೋ ಎರಡು ವೇರಿಯೇಬಲ್ ಇದೆ ಅಥವಾ ಒಂದು ವೇರಿಯೇಬಲ್, ಒಂದು ಕಾನ್ಸ್ಟೆಂಟ್ ಏನೋ ಒಂದಿದೆ. ಸೊ ಏನೋ ಒಂದು ಡೇಟಾ ಇದೆ ಅಂತ ಅನ್ಕೊಳ್ಳಿ. ಸೊ ಎ ಅನ್ನೋ ಒಂದು ಡೇಟಾ ಇದೆ, ಬಿ ಅನ್ನೋ ಒಂದು ಡೇಟಾ ಇದೆ. ಇದ್ರ ಮಧ್ಯೆ ಏನೇನಾಗ್ಬೋದು? ಇವೆರಡನ್ನ ಆಡ್ ಮಾಡ್ಬೋದು, ಸಬ್ಟ್ರಾಕ್ಟ್ ಮಾಡ್ಬೋದು, ಮಲ್ಟಿಪ್ಲೈ ಮಾಡ್ಬೋದು, ಡಿವೈಡ್ ಮಾಡ್ಬೋದು, ಏನೇನೋ ಹೇಳ್ಕೊಟ್ಟಿದೆ ಅಲ್ವಾ ನಾನು ನಿಮಗೆ. ಅರ್ಥಮೆಟಿಕ್ ಆಪರೇಟರ್ಸ್ ಹೇಳ್ಕೊಟ್ಟಿದ್ದೀವಲ್ಲ, ಅರ್ಥಮೆಟಿಕ್ ಆಪರೇಟರ್ಸ್. ಇವಾಗ ಅದೇ ರೀತಿ ನಾವು ಹೋಗೋದಾದ್ರೆ ನಮ್ಮ ನೋಟ್ಸ್ಗೆ, ಬೇಸಿಕಲಿ ಇಲ್ಲಿ ಅಸೈನ್ಮೆಂಟ್ ಆಪರೇಟರ್ಸ್, ಕಂಪ್ಯಾರಿಸನ್ ಆಪರೇಟರ್ಸ್, ಲಾಜಿಕಲ್ ಆಪರೇಟರ್ಸ್, ಮೆಂಬರ್ಶಿಪ್ ಆಪರೇಟರ್ಸ್, ಬಿಟ್ ವೈಸ್ ಆಪರೇಟರ್ಸ್, ಇದೆಲ್ಲ ಇದೆ. ಸೊ ಅರ್ಥಮೆಟಿಕ್ ನಾನು ಆವಾಗಲೇ ಕ್ಲಿಯರ್ ಮಾಡಿದೆ. ಸೊ ಇಲ್ಲಿ ಬೇಸಿಕಲಿ ನಾವು ಇವಾಗ ಅಸೈನ್ಮೆಂಟ್ ಇಂದ ಸ್ಟಾರ್ಟ್ ಮಾಡೋಣ. ಸೊ ಅಸೈನ್ಮೆಂಟ್ ಅಂದ್ರೆ ಏನಿಲ್ಲ, ಇವಾಗ ನಾವು ಒಂದು ವೇರಿಯೇಬಲ್ ನ ಕ್ರಿಯೇಟ್ ಹೇಗೆ ಮಾಡ್ತೀವಿ? ಎಕ್ಸ್ ಈಕ್ವಲ್ಸ್ 5 ಅಂತ ಇಲ್ಲಿ ಹಾಕಿದೀನಿ ನೋಡಿ. ಸೊ ಎಕ್ಸ್ ಈಕ್ವಲ್ಸ್ 5 ಅಂದ್ರೆ ಏನರ್ಥ? ಎಕ್ಸ್ಗೆ 5 ಅನ್ನೋ ಒಂದು ವ್ಯಾಲ್ಯೂನ ಅಸೈನ್ ಮಾಡ್ತಾ ಇದ್ದೀನಿ ಅಂತ. ಆಸ್ ಸಿಂಪಲ್ ಆಸ್ ದ್ಯಾಟ್. ಓಕೆ, ನೀವು ಎಕ್ಸ್ ಇಸ್ ಈಕ್ವಲ್ ಟು 10 ಹಾಕಿದ್ರೆ ಎಕ್ಸ್ಗೆ 10 ನ ಅಸೈನ್ ಮಾಡ್ತಿದ್ದೀನಿ ಅಂತ. ಸೊ ಅಸೈನ್ಮೆಂಟ್ ಅಂದ್ರೆ ಈಗ ನಿಮಗೆ ಟೀಚರ್ಸ್ ಕೊಡ್ತಾರೆ ನೋಡಿ, ಅಸೈನ್ಮೆಂಟ್ ಬರೀರಿ ಅಂತ. ಅಸೈನ್ಮೆಂಟ್ ಅಂದ್ರೆ ಏನು? ಏನೋ ಒಂದು ಕೆಲಸನ ನಿಮ್ಗೆ ಅಂತ ಅಸೈನ್ ಮಾಡೋದು ಅಸೈನ್ಮೆಂಟ್. ಸೊ ಇಲ್ಲಿ 5 ನ ಅದಕ್ಕೆ 5 ಅನ್ನೋ ಒಂದು ವ್ಯಾಲ್ಯೂನ ಎಕ್ಸ್ಗೆ ಅಸೈನ್ ಮಾಡೋದು ಅಸೈನ್ಮೆಂಟ್. ಹಿಂಗ್ ಅನ್ಕೊಳ್ಳಿ. ಇಲ್ಲಿ ಇದು ಸಿಂಪಲ್ ಅಸೈನ್ಮೆಂಟ್ ಆಯ್ತು. ಈಗ ಇಲ್ಲಿ ಒಂದು ಕಾಂಪ್ಲೆಕ್ಸ್ ಅಥವಾ ಇದನ್ನ ಏನ್ ಹೇಳ್ಬೋದು ನಾವು, ಲೈಕ್ ಕಾಂಪೌಂಡ್ ಅಸೈನ್ಮೆಂಟ್ ಆಪರೇಟರ್ಸ್ ಅಂತ ಸಹ ಹೇಳ್ಬೋದು. ಸೊ ಇದು ಏನ್ ಮಾಡ್ತಿದೆ ಅಂತ ತಿಳ್ಕೊಳಕ್ಕೆ ನಾವು ಮತ್ತೆ ನಮ್ಮ ಐಪ್ಯಾಡ್ಗೆ ಹೋಗ್ಬೇಕಾಗುತ್ತೆ. ಸೊ ಬೇಸಿಕಲಿ ಇಲ್ಲಿ ಏನ್ ಆಗ್ತಿದೆ ಅಂದ್ರೆ ತುಂಬಾನೇ ಸಿಂಪಲ್ ಆಯ್ತಾ. ಈಗ ಎಗೆ ನೀವು 10 ಆಡ್ ಮಾಡ್ಬೇಕು ಅಂತ ಅನ್ಕೊಳ್ಳಿ. ಏನ್ ಮಾಡ್ತಿದ್ರಿ ಮೊದಲು? ಎ ಈಕ್ವಲ್ಸ್ ಎ ಪ್ಲಸ್ 10 ಅಂತ ಮಾಡ್ತಿದ್ರಿ. ಓಕೆ, ಅದೇ ಏನಾದ್ರು 10 ಬದಲು ಇಲ್ಲಿ ಸಿ ಏನೋ ಒಂದು ಇನ್ನೊಂದು ವೇರಿಯೇಬಲ್ ನೇಮ್, ಇಲ್ಲ ಬಿ ಅಂತ ಏನೋ ಇಟ್ಕೊಂಡಿದ್ದೀರಾ, ಆ ಬಿನೂ ಆಡ್ ಮಾಡ್ಬೇಕಂದ್ರೆ ಬಿ ಅಂತ ಹಾಕ್ತೀರಾ. ಆಸ್ ಸಿಂಪಲ್ ಆಸ್ ದ್ಯಾಟ್. ಸೊ ಇದೇನ್ ಮಾಡುತ್ತೆ? ಇವಾಗ ಎ ವ್ಯಾಲ್ಯೂ 10 ಇದ್ದು ಬಿ ವ್ಯಾಲ್ಯೂ 20 ಇದ್ರೆ ಏನಾಗುತ್ತೆ? 10 ಪ್ಲಸ್ 20 30 ಆಗುತ್ತೆ. ಸೊ 30 ಬಂದು ಇಲ್ಲಿ ಕೂರುತ್ತೆ ಆಯ್ತಾ. ಸೊ ಇಲ್ಲಿ ನೋಡಿ, ಇಷ್ಟುದ್ದ ಬರೆದ್ರಿ ಅಲ್ವಾ, ಇದನ್ನೇ ನಾವು ಶಾರ್ಟ್ ಆಗಿ ಬರಿಬಹುದು. ಏನ್ ಮಾಡ್ಬೋದು? ಚೆಸ್ ಅಲ್ಲಿ ಕ್ಯಾಸ್ಲಿಂಗ್ ಮಾಡ್ತೀರಾ ನೋಡಿ, ಆನೆನ ಈ ಕಡೆ ತಂದ್ಬಿಟ್ಟು ರಾಜನ ಈ ಕಡೆ ತರೋದು, ಅದೇ ರೀತಿ ಕಾನ್ಸೆಪ್ಟ್. ನಿಮ್ಗೆ ಚೆಸ್ ಗೊತ್ತಿಲ್ಲ ಅಂತ ತಲೆಗೆಡ್ಸ್ಕೊಬೇಡಿ. ಸೊ ಬೇಸಿಕಲಿ ಇಲ್ಲಿ ಏನ್ ಮಾಡ್ತೀವಂದ್ರೆ, ಇಲ್ಲಿ ಪ್ಲಸ್ ನ ತಂದು ಇಲ್ಲಿಗೆ ಹಾಕ್ತಿವಿ, ಇದನ್ನ ತೆಗ್ದಾಕ್ತಿವಿ. ಓಕೆ, ಲೈಕ್ ಕ್ಯಾಸ್ಲಿಂಗ್ ಅನಾಲಜಿ ಆಗಿ ತಗೊಂಡಿದ್ದು ಅದೇ ತರ ಆಗಲ್ಲ ಇಲ್ಲಿ. ಸೊ ಬೇಸಿಕಲಿ ಏನಾಗುತ್ತೆ? ಎ ಪ್ಲಸ್ ಈಕ್ವಲ್ಸ್ ಬಿ ಅಂತ ಆಗುತ್ತೆ. ಸೊ ಇದ್ರದೇ ಇದು ಶಾರ್ಟ್ ಫಾರ್ಮ್ ತರ ಅಂತ ಅನ್ಕೊಳ್ಳಿ. ಸೊ ಇದೇನು ಮಾಡ್ತಾ ಇಲ್ಲ, ಇದನ್ನ ಎಕ್ಸ್ಪ್ಯಾಂಡ್ ಮಾಡಿದ್ರೆ ಮತ್ತೆ ಅದು ಎ ಈಕ್ವಲ್ ಎ ಪ್ಲಸ್ ಬಿ ಅಂತಾನೆ ಆಗುತ್ತೆ. ಓಕೆ, ಇದೊಂದು ಜಾಗದಲ್ಲಿ ನೀವು ಪ್ಲಸ್ ಬದಲು ಸ್ಟಾರ್ ಹಾಕಿ ಏನ್ ಹಾಕಿದ್ರು ಆ ಆಪರೇಷನ್ ಆಗುತ್ತೆ ಎ ಮತ್ತೆ ಬಿ ಮಧ್ಯ. ಓಕೆ, ಸೊ ಇಲ್ಲಿ ಬಿನೇ ಇರ್ಬೇಕಾ? ಅಲ್ಲಿ 10 ಇರಬಾರ್ದಾ ಅಂದ್ರೆ ಇರ್ಬೋದು. ಸೊ ಬೇಸಿಕಲಿ ಇವಾಗ ನಾನು ಎಗೆ ಬರೀ 100 ಆಡ್ ಮಾಡ್ಬೇಕಂತ, ಎ ಒಂದು 10 ಇದೆ, ಎಗೆ 100 ಆಡ್ ಮಾಡಬೇಕು ಅಂದ್ರೆ ಮೊದ್ಲು ಏನ್ ಮಾಡ್ತಿದೆ? ಎ ಇಸ್ಗಳು ಎ ಪ್ಲಸ್ 100 ಅಂತ ಮಾಡ್ತಿದೆ. ಬಟ್ ಇವಾಗ ಅದನ್ನ ಮಾಡೋ ಅವಶ್ಯಕತೆ ಇಲ್ಲ. ಇವಾಗ ಏನ್ ಮಾಡ್ತೀರಾ? ಎ ಪ್ಲಸ್ ಈಕ್ವಲ್ಸ್ 100. ಸೊ ಎಗೆ 100 ನ ಆಡ್ ಮಾಡಿ ಮತ್ತೆ ಅದನ್ನೇ ಹೇಗೆ ಅಸೈನ್ ಮಾಡು ಅನ್ನೋ ಒಂದು ಅಸೈನ್ಮೆಂಟ್ ಆಪರೇಟರ್ ಇದು. ಸೊ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ಬೇಸಿಕಲಿ ನಾವು ಇವಾಗ ನೋಟ್ಸ್ಗೆ ಹೋದ್ರೆ ನಾನು ನಿಮ್ಗೆ ತೋರಿಸ್ಬೋದು ನೋಡಿ. ಇಲ್ಲಿ ಎಕ್ಸ್ ಪ್ಲಸ್ ಈಕ್ವಲ್ಸ್ 3, ಎಕ್ಸ್ ಮೈನಸ್ ಈಕ್ವಲ್ಸ್ 2, ಎಕ್ಸ್ ಸ್ಟಾರ್ ಈಕ್ವಲ್ಸ್ 4, ಇದೆಲ್ಲ ಏನಾಗುತ್ತೆ? ಎಕ್ಸ್ ಈಕ್ವಲ್ಸ್ ಎಕ್ಸ್ ಸ್ಟಾರ್ 4, ಎಕ್ಸ್ ಈಕ್ವಲ್ಸ್ ಎಕ್ಸ್ ಮೈನಸ್ 2, ಈ ತರ ಎಕ್ಸ್ಪ್ಯಾಂಡ್ ಆಗುತ್ತೆ. ಸೊ ಬೇಸಿಕಲಿ ಶಾರ್ಟ್ ಆಗಿ ಬರೆಯೋಕೆ, ನೀವು ಪ್ರಾಬ್ಲಮ್ ಸಾಲ್ವಿಂಗ್ ಮಾಡಬೇಕಲ್ಲ, ನಾನಂತೂ ಇದನ್ನೇ ಯೂಸ್ ಮಾಡೋದಾಯ್ತಾ. ಲೈಕ್ ನಾನು ಇವಾಗ ನಿಮಗೆ ಕೋಡು ಸಹ ತೋರಿಸ್ಬಿಡ್ತೀನಿ ಸಿಂಪಲ್ ಆಗಿ. ಸೊ ಎ ಈಕ್ವಲ್ ಟು 10 ಇದೆ ಅಂತ ಅನ್ಕೊಳ್ಳಿ. ಓಕೆ, ಸೊ ಇವಾಗ ನಾನು ಪ್ರಿಂಟ್ ಎ ಮಾಡೋಕ್ಕೂ ಮೊದಲು ಇವಾಗ ಎ ಈಕ್ವಲ್ಸ್
ಎ ಪ್ಲಸ್ 100. ಸೊ ಎ ಮೊದಲು 10 ಇದೆ, ಎಗೆ ನಾನು 100ನ ಆ್ಯಡ್ ಮಾಡಿ ಮತ್ತೆ ಎಗೇನೆ ಅಸೈನ್ ಮಾಡ್ತಾ ಇದ್ದೀನಿ. ಹಿಂಗಿರ್ಬೇಕಾದ್ರೆ ನಾವು ಈಗ ಪ್ರಿಂಟ್ ಮಾಡಿದ್ರೆ ಏನಾಗುತ್ತೆ, ಪ್ರಿಂಟ್ ಎ ಮಾಡಿದ್ರೆ ಲೈಕ್ ನಿಮ್ಗೆ ಗೊತ್ತು 110 ಬರುತ್ತೆ. ಬಟ್ ನಮಗೆ ಇಂಥ ಉದ್ದ ಏನು ಬರೆಯೋಕೆ ಇಷ್ಟ ಇಲ್ಲ, ನಾವು ಶಾರ್ಟ್ ಫಾರ್ಮ್ ಬರಿಬೇಕು ಅಂತ ಅನ್ಕೊಳ್ಳಿ. ಅವಾಗ ಏನು ಮಾಡ್ತೀರಾ, ಎ ಪ್ಲಸ್ ಈಕ್ವಲ್ಸ್ 10 100. ಓಕೆ, ಇದನ್ನೇ ನಾವು ಶಾರ್ಟ್ ಫಾರ್ಮ್ ಆಗಿ ಇದಾಗಿ ಬರ್ತಿದ್ದೀವಿ ಆಯ್ತಾ. ಸೊ ಇದನ್ನ ನಾವು ಕಟ್ ಮಾಡೋಣ, ಕಮೆಂಟ್ಸ್ ನಿಮಗೆ ಗೊತ್ತಿದೆ. ಸೊ ಇದರ ಶಾರ್ಟ್ ಫಾರ್ಮ್ ಇದು, ಆಸ್ ಸಿಂಪಲ್ ಆಸ್ ದ್ಯಾಟ್. ಸೊ ಇಲ್ಲಿ ಎ ಪ್ಲಸ್ ಹಿಂಗೆ ಮಾಡಿದ್ರು ನೋಡಿ, ನಾನು ರನ್ ಮಾಡ್ತೀನಿ ಬೇಕಿದ್ರೆ 110 ಬರುತ್ತೆ. ಸೊ ಇಲ್ಲಿ ನೀವು ಪ್ಲಸ್ ಹಾಕಿದ್ರಿ ನೋಡಿ, ಇಲ್ಲೇನಾದ್ರೂ ನೀವು ಸ್ಟಾರ್ ಹಾಕಿದ್ರೆ ಅಂದ್ರೆ ಆಸ್ಟರಿಕ್ಸ್ ಹಾಕಿದ್ರೆ ಇದು ಮಲ್ಟಿಪ್ಲಿಕೇಶನ್ ಅಂದ್ರೆ 10 ಸ್ಟಾರ್ 100. ಎ ಮೊದಲು 10 ಇತ್ತು, 10ಗೆ 100ನ ಮಲ್ಟಿಪ್ಲೈ ಮಾಡಿದ್ರೆ 1000 ಆಗುತ್ತೆ. ಅದನ್ನೇ ಮತ್ತೆ ಎಗೆ ಅಸೈನ್ ಮಾಡು ಅಂತ ಹೇಳ್ತಾ ಇದ್ದೀರಾ. ಸೊ ಆಸ್ ಸಿಂಪಲ್ ಆಸ್ ದಟ್ ಇದೇ ಅಸೈನ್ಮೆಂಟ್ ಆಪರೇಟರ್ಸ್ ಆಯ್ತಾ. ಸೊ ಅಸೈನ್ಮೆಂಟ್ ಆಪರೇಟರ್ಸ್ ತಿಳ್ಕೊಂಡ್ರಿ ಅಂತ ಅನ್ಕೋತೀನಿ. ಇವಾಗ ನೆಕ್ಸ್ಟ್ ಅಸೈನ್ಮೆಂಟ್ ಆಪರೇಟರ್ಸ್ ನೀವು ಈಗ ನೋಟ್ಸ್ನ ಸ್ವಲ್ಪ ನೋಡ್ಕೊಬಿಟ್ರೆ ನಿಮ್ಗೆ ಕರೆಕ್ಟಾಗಿ ಕ್ಲಿಯರ್ ಆಗೋಗುತ್ತೆ. ನೆಕ್ಸ್ಟ್ ಬಂದು ಕಂಪ್ಯಾರಿಸನ್ ಆಪರೇಟರ್ಸ್. ಈ ಇಂಡಿಯನ್ ಎಜುಕೇಶನ್ ಸಿಸ್ಟಮ್ ಹೆಂಗಾಗ್ಬಿಟ್ಟಿದೆ ಅಂದ್ರೆ, ಒಬ್ಬ ಸ್ಟೂಡೆಂಟ್ನ ಇನ್ನೊಬ್ಬನ ಜೊತೆ ಕಂಪೇರ್ ಮಾಡೋದು. ಅವ್ನು ಏನಾದ್ರು ಆಗಿರಲಿ, ಲೈಕ್ ಒಬ್ಬಂಗೆ ಸ್ವಿಮ್ಮಿಂಗಲ್ಲಿ ಚೆನ್ನಾಗಿ ಮಾಡ್ತಾನೆ, ಇನ್ನೊಬ್ಬ ಲೈಕ್ ಕ್ರಿಕೆಟ್ ಚೆನ್ನಾಗಿ ಆಡ್ತಾನೆ, ಇನ್ನೊಬ್ಬ ಸ್ಟಡೀಸಲ್ಲಿ ಚೆನ್ನಾಗಿದ್ದಾನೆ. ಬಟ್ ಎಲ್ಲರನ್ನೂ ಒಂದೇ ಇದ್ರ ಮೇಲೆ ತಂದ್ಬಿಡ್ತಾರೆ. ಸೊ ಕಂಪೇರ್ ಅಂದರೆ ನಿಮಗೆ ಗೊತ್ತು, ಲೈಕ್ ನಾವು ಲೈಫಲ್ಲಿ ಎಷ್ಟೊಂದು ಸಲ ಲೈಕ್ ನಾವು ಅದಕ್ಕೆ ವಿಕ್ಟಿಮ್ ಆಗಿರ್ತೀವಿ. ಎಷ್ಟೊಂದು ಜನ ನಮ್ಮನ್ನ ಕಂಪೇರ್ ಮಾಡಿರ್ತಾರೆ ಬೇರೆಯವ್ರ ಜೊತೆ. ಸೊ ಬೇಸಿಕಲಿ ನೀವು ಬೇರೆಯವ್ರ ಜೊತೆ ಕಂಪೇರ್ ಮಾಡ್ಕೊಳಕ್ ಹೋಗಬೇಡಿ. ನಿಮ್ಮ ಲೈಫ್ದು ದಾರಿನೇ ಬೇರೆ, ನಮ್ಮ ಲೈಫ್ದು ದಾರಿನೇ ಬೇರೆ, ಸರಿನಾ. ಲೈಕ್ ಕಂಪೇರ್ ಮಾಡ್ಕೊಂಡ ತಕ್ಷಣ ನೀವು ಡಿಮೋಟಿವೇಟ್ ಆಗೋ ಚಾನ್ಸ್ ಇರುತ್ತೆ. ಲೈಕ್ ಎಷ್ಟೊಂದ್ಸಲ ಮೋಟಿವೇಟ್ ಆಗ್ಬೋದು, ಬಟ್ ದೆನ್ ಐ ವುಡ್ ಸೇ ನಿಮ್ಮ ಹಿಂದಿನ ದಿನಕ್ಕಿಂತ ಲೈಕ್ ಇವತ್ತು ಕಂಪೇರ್ ಮಾಡ್ಕೊಳ್ಳಿ. ಸೊ ಬೇಸಿಕಲಿ ನಾನು ಪೈಥಾನ್ ಕೋರ್ಸ್ ಸ್ಟಾರ್ಟ್ ಮಾಡೋಕ್ಕೂ ಮೊದಲು ನೀವು ಹೇಗಿದ್ರಿ, ಇವಾಗ ಹೇಗಿದ್ದೀರಾ. ಲೈಕ್ 4 ವಿಡಿಯೋಸ್ ಅಷ್ಟೇ ಕಂಪ್ಲೀಟ್ ಆಗಿರ್ಬೋದೇನೋ, ಬಟ್ ಎಷ್ಟು ನಾಲೆಡ್ಜ್ ನಿಮ್ಮ ಹತ್ರ ಇದೆ. ಸೊ ದ್ಯಾಟ್ ಇಸ್ ದ ಕಂಪ್ಯಾರಿಸನ್ ಯು ಶುಡ್ ಮೇಕ್. ಸರಿ, ಇವಾಗ ಸ್ಟೋರಿ ಸಾಕು. ಇವಾಗ ನಾವು ರಿಯಲ್ ಕಂಪ್ಯಾರಿಸನ್ಗೆ ಬರಬೇಕು ಅಂದರೆ, ಈಗ ಲೈಕ್ ಚಿಕ್ಕದ್ರಿಂದನೂ ನಿಮ್ಗೆ ಗೊತ್ತಿದೆ, ಇದೆಲ್ಲ ಮ್ಯಾಥ್ಸ್ ಆಯ್ತಾ. ಲೈಕ್ ಪೈಥಾನಲ್ಲಿ ಹೇಳ್ಕೊಡ್ಬೇಕಂತ ಏನಿಲ್ಲ, ಬಟ್ ಇದೆ ಅಂತ ನಿಮ್ಗೆ ಗೊತ್ತಿರಬೇಕು ಅಂತ ಹೇಳ್ತೀನಿ. ಸೊ ಎ ಈಕ್ವಲ್ಸ್ 10 ಇದೆ, ಬಿ ಈಕ್ವಲ್ಸ್ 100 ಇದೆ ಅಂತ ಅನ್ಕೊಳ್ಳಿ. ಓಕೆ, ಎಗೂ ಬಿಗೂ ಕಂಪೇರ್ ಮಾಡಿದ್ರೆ ಏನೇನು ಮಾಡ್ಬೋದಾಗಿತ್ತು ಮೊದಲು. ಎ ಬಿಗೆ ಈಕ್ವಲ್ಲಾ, ಎ ಬಿಗೆ ಈಕ್ವಲ್ಲಾ, ಮ್ಯಾಥ್ಸ್ ಇದು ಅಲ್ಲ. ಎ ಬಿಗೆ ಈಕ್ವಲ್ ಅಲ್ವಾ, ಹೌದು. ಅದೇ ರೀತಿ ಎ ಗ್ರೇಟರ್ ದ್ಯಾನ್ ಬಿನಾ, ಹಾ ಅಲ್ಲ. ಎ ಲೆಸ್ ದ್ಯಾನ್ ಬಿನಾ, ಹೌದು. ಅದೇ ರೀತಿ ಇನ್ನೇನೇನು ಮಾಡ್ಬೋದು, ಎ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು, ಲೆಸ್ ದ್ಯಾನ್ ಆರ್ ಈಕ್ವಲ್ ಟು, ಆಮೇಲೆ ಇನ್ನೇನಿದೆ ನಾಟ್ ಈಕ್ವಲ್ ಟು ಲೈಕ್ ಮುಗಿಸಿದ್ವಲ್ವಾ. ಸೊ ಬೇಸಿಕಲಿ ಇಲ್ಲಿ ಕಂಪೇರ್ ಮಾಡಕ್ಕೆ ಒಂದು 2 ವೇರಿಯೇಬಲ್ಸ್ ಮ್ಯಾಥ್ಸಲ್ಲಿ ಏನಿತ್ತು ಅದೇ ಪೈಥಾನಲ್ಲೂ ವರ್ಕ್ ಆಗುತ್ತೆ. ಸೊ ನಾವು ಇವಾಗ ನೋಟ್ಸ್ಗೆ ಹೋಗೋಣ, ನಿಮಗೆ ತುಂಬ ಲೈಕ್ ಕ್ಲಿಯರ್ ಆಗುತ್ತೆ. ಸೊ ಬೇಸಿಕಲಿ ನೋಡಿ, ಇಲ್ಲಿ ಎ ಮತ್ತು ಬಿ ಇಲ್ಲಿ ತಗೊಂಡಿದ್ದೀವಿ, A10 B20 ಅಂತ. ಎ ಬಿಗೆ ಈಕ್ವಲ್ಲ ಅಂತ ನೋಡೋಕ್ಕೆ 2 ಈಕ್ವಲ್ಸ್ನ ಹಾಕ್ತೀವಿ ನಾವು, ಓಕೆನಾ. 2 ಈಕ್ವಲ್ಸ್ನ ಹಾಕ್ತೀವಿ. ನಾನು ಕೋಡ್ಗೆ ಹೋದರೆ ಇವಾಗ, ಓಕೆ, A equals 10, B equals 20. ಓಕೆ, ಈಗ ನಾನು ಪ್ರಿಂಟ್ ಎ ಈಕ್ವಲ್ ಟು ಬಿ ಅಂತ ಹಾಕ್ತೀನಿ. ಸೊ ಪ್ರಿಂಟ್ ಒಳಗನೆ ಹಿಂಗೆ ಹಾಕಿದ್ರೆ ಇದಕ್ಕೆ ಏನು ವ್ಯಾಲ್ಯೂ ಇರ್ಬೋದು, ಟ್ರೂ ಅಥವಾ ಫಾಲ್ಸ್ ಇರುತ್ತೆ ಅಲ್ವಾ. ಲೈಕ್ ನಾವು ಬೂಲಿಯನ್ನ ಸಹ ಪ್ರಿಂಟ್ ಮಾಡ್ಬೋದು. ಸೊ ಪ್ರಿಂಟ್ ಮಾಡಿದ್ರೆ ಏನಾಗುತ್ತೆ ನೋಡಿ, ಫಾಲ್ಸ್ ಅಂತ ಬರುತ್ತೆ. ಫಾಲ್ಸ್ ಅಂತ ಯಾಕೆ ಬರ್ತಿದೆ, ಎ ಮತ್ತೆ ಬಿ ಈಕ್ವಲ್ ಅಲ್ಲ, ಓಕೆನಾ. ಆಸ್ ಸಿಂಪಲ್ ಆಸ್ ದ್ಯಾಟ್. ಈಗ ನೆಕ್ಸ್ಟು ಎ ಗ್ರೇಟರ್ ದ್ಯಾನ್ ಬಿನಾ, ಎ ಗ್ರೇಟರ್ ದ್ಯಾನ್ ಬಿನಾ, ಅಲ್ಲ. ರನ್ ಮಾಡ್ರೆ ನೋಡಿ ಫಾಲ್ಸ್ ಬರುತ್ತೆ. ಎ ಲೆಸ್ ದ್ಯಾನ್ ಬಿನಾ, ಟ್ರೂ. ನೋಡಿ, ಎ 10 ಬಿ 20 ಅಂದ್ರೆ ಚಿಕ್ಕದಿದೆ ಎ, ಅದಕ್ಕೋಸ್ಕರ ಕರೆಕ್ಟಾಗಿ ಬರ್ತಿದೆ. ಸೊ ಇದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡೋದು ಬೇಕಾಗಿಲ್ಲ, ಬಟ್ ಯಾ. ಸೊ ಇನ್ನೊಂದಿದೆ ಲೈಕ್ ಗ್ರೇಟರ್ ದ್ಯಾನ್, ಇವೆಲ್ಲ ನೋಡ್ಕೊಳ್ಳಿ, ನೋಟ್ಸ್ ನೋಡಿದ್ರೆ ಗೊತ್ತಾಗುತ್ತೆ. ಇನ್ನೊಂದು ಇದು, ಸೊ ನಾಟ್ ಈಕ್ವಲ್ ಟು. ಈಗ ಈಕ್ವಲ್ ಟು ಚೆಕ್ ಮಾಡಕ್ಕೆ ಏನು ಮಾಡಿದ್ರಿ, 2 ಈಕ್ವಲ್ಸ್ ಹಾಕಿದ್ರಿ ಅಲ್ವಾ. ಅದೇ ರೀತಿ ನಾಟ್ ಈಕ್ವಲ್ ಟು ಚೆಕ್ ಮಾಡಕ್ಕೆ ಎಕ್ಸ್ಕ್ಲಮೇಟ್ರಿ ಮತ್ತೆ ಈಕ್ವಲ್ಸ್ ಹಾಕಿದ್ರೆ ಎ ಮತ್ತೆ ಬಿ ಈಕ್ವಲ್ ಇಲ್ಲ ಅಂದ್ರೆ ಟ್ರೂ ಬರುತ್ತೆ, ಈಕ್ವಲ್ ಇದ್ರೆ ಟ್ರೂ ಬರಲ್ಲ, ಲೈಕ್ ಫಾಲ್ಸ್ ಬರುತ್ತೆ. ಸೊ ಬೇಸಿಕಲಿ ಎ ಮತ್ತೆ ಬಿ ಈಕ್ವಲ್ ಅಲ್ವಾ ಅನ್ನೋ ಒಂದು ಕ್ವಶನ್ ಆಗ್ತಾ ಇದೀವಿ. ಸೊ ಅದೇನ್ ಮಾಡುತ್ತೆ, ಟ್ರೂ ಅಲ್ಲ, ಅವು ಲೈಕ್ ಈಕ್ವಲ್ ಅಲ್ಲ. ಸೊ ಇದು A10 ಇದೆ, B20 ಇದೆ. ಆಸ್ ಸಿಂಪಲ್ ಆಸ್ ದ್ಯಾಟ್. ಕಂಪ್ಯಾರಿಸನ್ ಆಪರೇಟರ್ಸ್ ಕ್ಲಿಯರ್ ಆಗಿದೆ ನಿಮಗೆ ಈಗ. ಸೊ ಅರ್ಥಮೆಟಿಕ್ ಮೊದಲೇ ಹೇಳ್ಕೊಟ್ಟಿದ್ದೀನಿ. ಅರ್ಥಮೆಟಿಕ್ ಆಯಿತು, ಅಸೈನ್ಮೆಂಟ್ ಆಯಿತು, ಕಂಪ್ಯಾರಿಸನ್ ಸಹ ಆಯಿತು. ಇವಾಗ ನೆಕ್ಸ್ಟ್ ಏನಿದೆ ಅಂತ ನೋಡೋಣ ಬನ್ನಿ. ನೆಕ್ಸ್ಟು ಲಾಜಿಕಲ್ ಆಪರೇಟರ್ಸ್. ಇದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ನೀವು ಅದರಲ್ಲೂ ಇವಾಗ ಕಂಡೀಷನ್ ಲೈಕ್ ಇಫ್ ಎಲ್ಸ್ ಎಲ್ಲ ಹೋದರೆ ನೆಕ್ಸ್ಟು
ಲೈಕ್ ನಾನು ಹೋಮ್ ವರ್ಕ್ ಏನು ಕೊಟ್ಟಿರ್ತೀನಿ ಆಯ್ತಾ, ಸೊ ಹೋಮ್ ವರ್ಕಲ್ಲೂ ನಾನು ಮುಂದೆ ಕಾನ್ಸೆಪ್ಟ್ಸ್ ಏನು ಹೇಳ್ಕೊಡ್ತೀನಿ ಅದ್ರ ಬಗ್ಗೆ ಕೊಟ್ಟಿರ್ತೀನಿ, ನೀವು ರಿಸರ್ಚ್ ಮಾಡಿ ನೀವು ಸ್ವಲ್ಪ ಕಲ್ತ್ಕೊಳ್ಳಿ ಅಂತ. ಲೈಕ್ ಇದನ್ನ ಹೇಳ್ಕೊಟ್ಟೇ ಇಲ್ಲ, ಇದನ್ನ ಕೊಟ್ಬಿಡಿರಾ ಅಂತೆಲ್ಲ ಅನ್ಕೋಬೇಡಿ. ನಂದು ನಾರ್ಮಲ್ ಇಂಡಿಯನ್ ಎಜುಕೇಶನ್ ಸಿಸ್ಟಮ್ ಥರ ಹೋಮ್ ವರ್ಕ್ ಅಲ್ಲ. ಹಿಂಗೆ ಮಾಡಿದ್ರೇನೆ ನೀವು ಆ್ಯಕ್ಚುಲಿ ಕಲಿಯೋದು. ನಿಮಗೆ ಆ ಥಾಟ್ ಪ್ರೊಸೆಸ್ ಬರಬೇಕು, ನಾನೇ ಕೊಡಬೇಕಾಗಿಲ್ಲ ಹೋಮ್ವರ್ಕ್ನ. ಆ ಥರದ್ದು ಕ್ವಶನ್ಸ್ ಇರುತ್ತೆ ನಿಮಗೆ. ಓಕೆ, ಸೊ ಅದು ಹೇಳ್ತಾ ಇವಾಗ ಲಾಜಿಕಲ್ ಆಪರೇಟರ್ನ ನಾವು ತಿಳ್ಕೊಳ್ಳೋದಾದ್ರೆ, ಯಾ ಇವಾಗ ಓಕೆ, ಸೊ ಇವಾಗ ಒಂದು ಸಿಂಪಲ್ ಲೈಕ್ ಎಕ್ಸಾಂಪಲ್ನ ತಗೊಳ್ಳೋಣ. ಯಾವುದೋ ಒಂದು ಕಂಪನಿ ಇದೆ ಅಂತ ಅನ್ಕೊಳ್ಳಿ. ಓಕೆ, ಲೈಕ್ XYZ ಅನ್ನೋ ಒಂದು ಕಂಪನಿ ಇದೆ. ಸೊ ಈ ಕಂಪನಿಲಿ ಒಂದು ರೋಲ್ ಓಪನ್ ಇದೆ. ಏನು ರೋಲ್ ಗೊತ್ತಾ? ವೆಬ್ ಡೆವಲಪರ್ ರೋಲ್ಗೆ ಓಪನಿಂಗ್ಸ್ ಇದೆ. ಓಕೆ, ಈಗ ವೆಬ್ ಡೆವಲಪರ್ ರೋಲ್ಗೆ ಓಪನಿಂಗ್ಸ್ ಇರಬೇಕಾದ್ರೆ ಅವರು ಒಂದು ಕಂಡೀಷನ್ನ ಹಾಕ್ಬೋದು. ಏನು ಕಂಡೀಷನ್ ಹಾಕ್ತಾರೆ? ವೆಬ್ ಡೆವಲಪರ್ ಆಗಬೇಕು ಅಂದರೆ ಅವನಿಗೆ ಫ್ರಂಟ್ ಎಂಡು ಗೊತ್ತಿರಬೇಕು ಅಥವಾ ಬ್ಯಾಕ್ ಎಂಡು ಗೊತ್ತಿರಬೇಕು. ಲೈಕ್ ಅಥವಾ ಅಲ್ಲ ಆ್ಯಂಡ್ ಲೈಕ್ ಎರಡು ಗೊತ್ತಿರಬೇಕು ಅಂತ ಹೇಳ್ತಾರೆ. ಇನ್ನು ಸ್ವಲ್ಪ ಜನ ಹೇಳ್ತಾರೆ ಫ್ರಂಟ್ ಎಂಡ್ ಗೊತ್ತಿದ್ರೂ ಸಾಕು ಅಥವಾ ಬ್ಯಾಕ್ ಎಂಡ್ ಗೊತ್ತಿದ್ರೂ ಸಾಕು ಅಂತ. ಓಕೆ, ಸೊ ಬೇಸಿಕಲಿ ಇಲ್ಲಿ ಏನು ಆಗ್ತಿದೆ ಅಂದರೆ, ನೀವು ನಿಮ್ಮ ಲಾಜಿಕ್ ಮತ್ತು ಅಥವಾ ಅಂತ ಕನ್ನಡದಲ್ಲಿ ಏನು ಹೇಳ್ತೀವಿ ಅದನ್ನ ಲೈಕ್ ಇಲ್ಲಿ ಟ್ರೈ ಮಾಡ್ತಾ ಇದ್ದೀರಾ. ಸೊ ಬೇಸಿಕಲಿ ಈ ಫ್ರಂಟ್ ಎಂಡ್ ಆ್ಯಂಡ್ ಬ್ಯಾಕ್ ಎಂಡ್. ಓಕೆ, ಸೊ ಫ್ರಂಟ್ ಎಂಡ್ ಆ್ಯಂಡ್ ಬ್ಯಾಕ್ ಎಂಡ್ ಅಂದರೆ ಗೊತ್ತಿಲ್ಲ ಅಂದರೆ ತಲೆ ಕೆಡಿಸ್ಕೋಬೇಡಿ. ಲೈಕ್ ಫ್ರಂಟ್ ಎಂಡ್ ಅಂದರೆ ನೀವೇನು ವೆಬ್ಸೈಟ್ ನೋಡ್ತೀರಾ ಅದು. ಬ್ಯಾಕ್ ಎಂಡ್ ಅಂದರೆ ಆ ವೆಬ್ಸೈಟ್ ಬರಬೇಕು ಅಂದರೆ ಡೇಟಾ ಬೇಸ್ ಹೆಂಗಿದೆ, ಅದರಲ್ಲಿ APIs ಹೆಂಗೆ ಕಾಲ್ ಆಗ್ತಾ ಇದೆ, ಆ ಟೋಟಲ್ ಫ್ಲೋ ಹೇಗಿದೆ, ಅದು ಬ್ಯಾಕ್ ಎಂಡ್ ಆಗುತ್ತೆ. ಸೊ ಬೇಸಿಕಲಿ ಫ್ರಂಟ್ ಎಂಡ್ ಮತ್ತು ಬ್ಯಾಕ್ ಎಂಡ್ ಡೆವಲಪ್ಮೆಂಟ್ ಎರಡೂ ಗೊತ್ತು ಅನ್ನೋದಕ್ಕೆ ಆ್ಯಂಡ್ ಅಂತ ಹಾಕ್ತೀವಿ. ಲೈಕ್ ನೀವು ಸೆಟ್ಸ್ ಅಂತ ಮ್ಯಾಥ್ಸಲ್ಲಿ ಕಲ್ತಿರ್ತೀರಾ. ಅದೇ ರೀತಿ ಆರ್ ಅಂದರೆ ಇಲ್ಲ ಫ್ರಂಟ್ ಎಂಡ್ ಗೊತ್ತಿರಬೇಕು ಇಲ್ಲ ಬ್ಯಾಕ್ ಎಂಡ್ ಗೊತ್ತಿರಬೇಕು ಅಂತ. ಓಕೆ, ಇನ್ನೊಂದು ನಾಟ್ ಇದೆ. ನಾಟ್ಗೆ ಈ ಎಕ್ಸಾಂಪಲ್ ತಗೊಂಡು ಹೇಳೋಕ್ಕಾಗಲ್ಲ, ನನಗೆ ಕೋಡಲ್ಲೇ ತೋರಿಸ್ಬಿಡ್ತೀನಿ. ಲೈಕ್ ಇಲ್ಲಿ ಫ್ರಂಟ್ ಎಂಡ್ ಬ್ಯಾಕ್ ಎಂಡ್ ಏನು ತಗೊಂಡ್ವು, ಇಲ್ಲಿ ಫ್ರಂಟ್ ಎಂಡ್ ಬ್ಯಾಕ್ ಎಂಡ್ ಇರಬೇಕಂತ ಏನಿಲ್ಲ. ಬೇಸಿಕಲಿ ಇದಕ್ಕೆ ಬೂಲಿಯನ್ ಡೇಟಾ ಟೈಪ್ಸ್ ಬೇಕು. ಸೊ ಬೂಲಿಯನ್ ಡೇಟಾ ಟೈಪ್ಸ್ ಹೆಂಗೆ ಬರುತ್ತೆ ಅಂತ ನಾವು ಇಲ್ಲಿ ಕೋಡಲ್ಲಿ ತಿಳ್ಕೊಬೋಣ. ಸೊ ಎಸ್, ಈಗ ನಾನು A ಈಕ್ವಲ್ಸ್ ಟ್ರೂ ಅನ್ನೋದಕ್ಕಿಂತ ನಾನು ಪ್ರಿಂಟೇ ಮಾಡ್ಬಿಡ್ತೀನಿ ಡೈರೆಕ್ಟ್. ಓಕೆ, ಸೊ ಪ್ರಿಂಟ್ ಟ್ರೂ ಆ್ಯಂಡ್ ಟ್ರೂ. ಓಕೆ, ಸೊ ಈ ಸ್ಟೇಟ್ಮೆಂಟು ಟ್ರೂ ಇದೆ, ಈ ಸ್ಟೇಟ್ಮೆಂಟು ಟ್ರೂ ಇದೆ. ಇವೆರಡೂ ಟ್ರೂ ಇದ್ರೆ ಮಾತ್ರ ಟ್ರೂ ಪ್ರಿಂಟ್ ಮಾಡು ಅಂತ ಹೇಳ್ತಾ ಇದ್ದೀನಿ. ಓಕೆನಾ? ಸೊ ಏನಾಗುತ್ತೆ? ಟ್ರೂ ಆ್ಯಂಡ್ ಟ್ರೂ ಟ್ರೂನೇ ಆಗುತ್ತೆ. ಲೈಕ್ ಲಾಜಿಕ್ ಇದು ಆಯ್ತಾ? ಲೈಕ್ ನಿಮ್ಗೆ ಅರ್ಥ ಆಗ್ತಿದೆ ಅಂತ ಅನ್ಕೋತೀನಿ. ಇಲ್ಲಿ ಎಕ್ಸ್ಪ್ಲೈನ್ ಮಾಡುವಂತ ಏನು ಅವಶ್ಯಕತೆ ಇಲ್ಲ ಆಕ್ಚುಲಿ. ಸೊ ಟ್ರೂ ಆ್ಯಂಡ್ ಫಾಲ್ಸ್ ಅಂದ್ರೆ ಏನು? ಈ ಪಕ್ಕದಲ್ಲಿರೋ ಎರಡು ಸ್ಟೇಟ್ಮೆಂಟ್ ಲೈಕ್ ಎರಡು ಆಪರ್ಯಾಂಡ್ಸ್ ಏನಿದೆ, ಎರಡೂ ಆಪರ್ಯಾಂಡ್ಸು ಟ್ರೂ ಇದ್ರೆ ಮಾತ್ರ ಇದು ಟ್ರೂ ಪ್ರಿಂಟ್ ಮಾಡೋದು. ಬಟ್ ಇಲ್ಲಿ ಒಂದು ಫಾಲ್ಸ್ ಇದೆ. ನಾವೀಗ ರನ್ ಮಾಡಿದ್ರೆ ನೋಡಿ ಫಾಲ್ಸ್ ಅಂತ ಬರುತ್ತೆ. ಯಾಕೆ? ಟ್ರೂ ಆ್ಯಂಡ್ ಫಾಲ್ಸ್ ಅಂದರೆ ಅದು ಫಾಲ್ಸ್ ಏನೆ. ಬಟ್ ಇಲ್ಲೇನಾದರೂ ನಾವು ಆರ್ ಹಾಕಿದ್ರೆ, ಓಕೆ, ಆರ್ ಹಾಕಿದ್ರೆ ಏನು? ಇಲ್ಲ ಲೆಫ್ಟ್ ಸೈಡ್ದು ಅಂದರೆ ಈ ಆಪರೇಟರ್ ಟ್ರೂ ಇರಬೇಕು, ಇಲ್ಲ ಇದು ಟ್ರೂ ಇರಬೇಕು. ಸೊ ಇಲ್ಲಿ ಟ್ರೂ ಇದೆ, ಅದಕ್ಕೋಸ್ಕರ ಇದು ಟ್ರೂ ಪ್ರಿಂಟ್ ಆಗ್ತಾ ಇದೆ. ಓಕೆ, ಬಟ್ ಇದೇನಾದ್ರು ಫಾಲ್ಸ್ ಇದ್ಬಿಟ್ಟಿದ್ರೆ ಏನಾಗ್ತಿತ್ತು? ಫಾಲ್ಸ್ ಆರ್ ಫಾಲ್ಸ್ ಎರಡರಲ್ಲಾದ್ರೂ ಒಂದು ಟ್ರೂ ಇರಬೇಕು, ಬಟ್ ಎರಡೂ ಟ್ರೂ ಇಲ್ಲ, ಅದಕ್ಕೆ ಇದು ಫಾಲ್ಸ್ ಅಂತ ಆಗುತ್ತೆ. ಸೊ ಆಸ್ ಸಿಂಪಲ್ ಆಸ್ ದ್ಯಾಟ್. ಮತ್ತೆ ಇನ್ನೊಂದು ಏನಾಗುತ್ತೆ ಅಂದರೆ, ನಿಮಗೆ ಈಗ ಟ್ರೂ ಅಂತ ಇದೆ, ಇದನ್ನ ಪ್ರಿಂಟ್ ಮಾಡಿದ್ರೆ ಏನಾಗುತ್ತೆ? ನಿಮಗೆ ಟ್ರೂ ಅಂತಾನೆ ಬರುತ್ತೆ. ಓಕೆ, ಅದೇ ಏನಾದರೂ ನೀವು ಈ ಒಳಗಡೆ ಏನೇ ಇದ್ರೂ ಅದನ್ನ ಉಲ್ಟಾ ಮಾಡು ಅಂತ ಹೇಳಬೇಕು ಅಂತ ಅನ್ಕೊಳ್ಳಿ. ಸೊ ಅವಾಗ ಏನು ಮಾಡ್ತೀರಾ? ಸೊ ನಾಟ್ ಅಂತ ಹೊರಗಡೆ ಹಾಕ್ತೀರಾ. ಸೊ ನಾಟ್ ಅಂದರೆ ಏನು? ಒಳಗಡೆ ಏನೇ ಇದ್ರೂ ಅದನ್ನ ಉಲ್ಟಾ ಮಾಡು ಅಂತ ಬೇಸಿಕಲಿ ಹೇಳ್ತಾ ಇದೀವಿ. ಸೊ ಆ್ಯಂಡ್ ಅಂದರೆ ಮತ್ತೆ, ಆರ್ ಅಂದರೆ ಅಥವಾ, ಲೈಕ್ ನಾಟ್ ಅಂದರೆ ಉಲ್ಟಾ ಅಂತ ಅನ್ಕೊಳ್ಳಿ. ಸೊ ಇಲ್ಲಿ ಏನೇ ಹಾಕಿದ್ರು ಅದ್ರ ಉಲ್ಟಾ ಬರುತ್ತೆ. ಟ್ರೂ ಹಾಕಿದ್ರೆ ಫಾಲ್ಸು, ಸೊ ನಾನು ಫಾಲ್ಸ್ ಹಾಕಿದ್ರು ಸಹ ಇಲ್ಲಿ ಟ್ರೂ ಬರುತ್ತೆ. ನೀವು ನೋಡಿದ್ರೆ ನೋಡಿ, ಫಾಲ್ಸ್ ಹಾಕಿದ್ರೆ ಟ್ರೂ ಬರುತ್ತೆ. ಇದೇನಪ್ಪ ಟ್ರೂ ಫಾಲ್ಸು ಹುಚ್ಚುನ್ ಥರ ಹೇಳ್ತಿದ್ದಾನೆ ಅಂತ ಅನ್ಕೋಬೋದು. ಸೊ ನಿಮ್ಗೆ ಈ ಐಡಿಯಾ ಇದೆ ಅಂದರೆ ಇವಾಗ ನಾವೇನು ಮಾಡ್ತೀವಿ, ಈಗ 1 ಗ್ರೇಟರ್ ದ್ಯಾನ್ 2ನ ಇದನ್ನ ಪ್ರಿಂಟ್ ಮಾಡಿದ್ರೆ ಏನಾಗುತ್ತೆ? 1 ಗ್ರೇಟರ್ ದ್ಯಾನ್ ಟ್ರೂ ಅಲ್ಲ, ಸೊ ಫಾಲ್ಸ್ ಅಂತ ಬರುತ್ತೆ. ಬಟ್ ಇವಾಗ ನಾವೇನಾದರೂ 1 ಗ್ರೇಟರ್ ದ್ಯಾನ್ 2 ಇರಬೇಕು ಅಥವಾ ಆರ್ 2 ಗ್ರೇಟರ್ ದ್ಯಾನ್ 1 ಇರಬೇಕು. ಇವೆರಡರಲ್ಲಿ ಟ್ರೂ ಯಾವ್ದಾರು ಒಂದು ಕರೆಕ್ಟ್ ಇದ್ದೇ ಇರೋದಲ್ವಾ? ಸೊ ಆರ್ ಇರೋದ್ರಿಂದ ಇಲ್ಲಿ ಇದು ಟ್ರೂ ಆದರೆ ಅಥವಾ ಇದು ಟ್ರೂ ಆದರೆ ಇಲ್ಲಿ ಟ್ರೂ ಬರುತ್ತೆ. ಸೊ ಆಸ್ ಸಿಂಪಲ್ ಆಸ್ ದ್ಯಾಟ್. ಲೈಕ್ ಇದು ಅರ್ಥ ಮಾಡಿಸೋಕ್ಕೆ ಲೈಕ್ ನೀವೇ ಅರ್ಥ ಮಾಡ್ಕೋಬೇಕು. ಲಾಜಿಕಲ್ ಆಪರೇಟರ್ ಅಂತ ಅದಕ್ಕೆ ಹೇಳ್ತೀವಿ. ಲಾಜಿಕ್ ಮೇಲೆ ಡಿಪೆಂಡ್ ಆಗುತ್ತೆ. ಲೈಕ್ ಆ್ಯಂಡ್ ನಾಟ್, ಸರಿನಾ? ಲೈಕ್ ಇದನ್ನ ಆ್ಯಂಡ್ ಮಾಡಿದ್ರೆ ಎರಡೂ ಟ್ರೂ ಇದೆಯಾ ಅಂತ ಚೆಕ್ ಮಾಡ್ತಾ ಇದ್ದೀವಿ ಇಲ್ಲಿ ಬೇಸಿಕಲಿ. ಸೊ ಫಾಲ್ಸ್ ಅಂತ ಬರುತ್ತೆ. ಯಾಕೆ? 1 ಗ್ರೇಟರ್ ದ್ಯಾನ್ 2ನೇ ಫಾಲ್ಸು. ಮುಂದೆ ಏನು ನೋಡಕ್ ಹೋಗೋದು? ಆ್ಯಂಡ್ ಇದೆ ಇಲ್ಲಿ. ಸೊ ಇದು ಟ್ರೂ ಇದ್ದಿದ್ರೆ ತಾನೇ ಮುಂದೆ ನೋಡಕ್ ಹೋಗಿದೆ. ಸೊ ಟೋಟಲ್ ಆಗಿ ಏನಾಗುತ್ತೆ? ಬೇಸಿಕಲಿ ಫಾಲ್ಸ್ ಅಂತ ಬರುತ್ತೆ. ಇಲ್ಲಿ ಇದೇ ಫಾಲ್ಸ್ ಆಗಿದೆ, ಸೊ ಫಾಲ್ಸ್ ಅಂತ ಬರುತ್ತೆ.
ಆ್ಯಂಡ್ ಏನೋ ಒಂದು ಒಳಗಡೆ ಸ್ಟೇಟ್ಮೆಂಟ್ ಇದೆ, ಈಗ 1 ಗ್ರೇಟರ್ ದ್ಯಾನ್ 2 ಇವಾಗ ಫಾಲ್ಸ್ ಇದೆ ಅಂತ ಅನ್ಕೊಳ್ಳಿ. ಬಟ್ ದೆನ್ ನಮಗೆ ಇಲ್ಲಿ ನಾಟ್ ಅಂತ ಹಾಕಿದ್ರೆ ಒಳಗಡೆ ಏನೇ ಇದ್ರೂ ಅದ್ರ ಉಲ್ಟಾ ಆಗುತ್ತೆ. ಸೊ ಏನಿತ್ತು ಅಲ್ಲಿ ಫಾಲ್ಸ್ ಇತ್ತು, ಸೊ ಇಲ್ಲಿ ಟ್ರೂ ಅಂತ ಪ್ರಿಂಟ್ ಆಗುತ್ತೆ. ಆಸ್ ಸಿಂಪಲ್ ಆಸ್ ದ್ಯಾಟ್. ಲಾಜಿಕಲ್ ಆಪರೇಟರ್ ಏನು ಎಕ್ಸ್ಪ್ಲೈನ್ ಮಾಡಬೇಕಾಗಿಲ್ಲ, ಬಟ್ ತುಂಬ ಬಿಗಿನರ್ಸ್ ಇದ್ದರೆ ಮಾತ್ರ ಲೈಕ್ ಏನೋ ಸ್ವಲ್ಪ ಕ್ಲಿಯರ್ ಆಗಲಿ ಅಂತ ಹೇಳಿದ್ದೀನಿ ಅಷ್ಟೇ. ನೆಕ್ಸ್ಟ್ ಲಾಜಿಕಲ್ ಆಪರೇಟರ್ಸ್ನ ತಿಳ್ಕೊಂಡು ಇದನ್ನ ನಾನು ಸ್ವಲ್ಪ ಕ್ಲಿಯರ್ ಮಾಡಿಸ್ತೀನಿ. ನನಗೆ ಗೊತ್ತಿಲ್ಲ ಅಂದರೆ ಲೈಕ್ ಮೆಂಬರ್ಶಿಪ್ ಆಪರೇಟರ್ಸ್ ಬಂದಿದೆ ಇವಾಗ. ಸೊ ಇಲ್ಲೇನು ಮೆಂಬರ್ಶಿಪ್ ಆಪರೇಟರ್ಸ್, ಮೆಂಬರ್ ಅಂದರೆ ಏನು? ಇವಾಗ ನೀವು ಯಾವುದೋ ಒಂದು ಕ್ಲಬ್ದು ಮೆಂಬರ್, ಯಾವುದೋ ಒಂದು ಟೀಮ್ದು ಮೆಂಬರ್ ಅಂದರೆ ಏನು? ಸೊ ಎಷ್ಟೊಂದು ಜನ ಟೀಮಲ್ಲಿ ಇರಬೇಕಾದ್ರೆ ನೀವು ಸಹ ಅದರಲ್ಲಿ ಇರ್ತೀರಾ ಅಂದರೆ ನಿಮ್ಮನ್ನ ಏನಂತೀವಿ? ಮೆಂಬರ್ ಅಂತ ಹೇಳ್ತೀವಿ ಅಲ್ವಾ? ಅದೇ ರೀತಿ ಏನಾದರೂ ಒಂದು ಇನ್ನೊಂದರಲ್ಲಿ ಇದೆಯಾ ಅಂತ ಹೇಳಕ್ಕೆ, ಸೊ ಈಸ್ ಇಟ್ ಎ ಮೆಂಬರ್ ಆಫ್ ದ್ಯಾಟ್ ಪರ್ಟಿಕ್ಯುಲರ್ ಗ್ರೂಪ್ ಅಂತ ಹೇಳಕ್ಕೆ ನಾವು ಮೆಂಬರ್ಶಿಪ್ ಆಪರೇಟರ್ಸ್ನ ಯೂಸ್ ಮಾಡ್ತೀವಿ. ಸೊ ಬೇಸಿಕಲಿ ಇಲ್ಲಿ ಏನಾಗುತ್ತೆ ಅಂದರೆ ತುಂಬಾ ಸಿಂಪಲ್. ಒಂದು ಸ್ಟ್ರಿಂಗ್ ಇದೆ ಅಂತ ಅನ್ಕೊಳ್ಳಿ. ಸೊ ಇಲ್ಲಿ ಚಂದನ್ ಅಂತ ತಗೋತೀನಿ ಸ್ಟ್ರಿಂಗ್ನ. ಸೊ ಇಲ್ಲಿ ಮೆಂಬರ್ಶಿಪ್ ಆಪರೇಟರ್ ಹೆಂಗೆ ಅಂದರೆ ನಾವು ಮಾಡೋದು, ಸಿ ಈ ಒಂದು ಕ್ಯಾರೆಕ್ಟರ್ ಇನ್ ಎಸ್ ಅಂದರೆ ನೋಡಿ ಇಲ್ಲಿ ಇಷ್ಟೇ, ಆಸ್ ಸಿಂಪಲ್ ಆಸ್ ದ್ಯಾಟ್. ಸಿ ಎಸ್ ಅಲ್ಲಿ ಇದೆಯಾ? ಎಸ್ ಅಂದರೆ ಇದು ಸ್ಟ್ರಿಂಗು. ಸೊ ಈ ಒಂದು ವರ್ಡಲ್ಲಿ ಸಿ ಅನ್ನೋ ಒಂದು ಲೈಕ್ ಲೆಟರ್ ಇದೆಯಾ ಅಂತ ಚೆಕ್ ಮಾಡ್ತಾ ಇದೀವಿ. ಇದೆಯಾ ಅಂದರೆ ಅದು ಮೆಂಬರಾ, ಈ ಗ್ರೂಪ್ದು ಮೆಂಬರು ಸಿನಾ ಅಂತ ನೋಡ್ತಾ ಇದೀವಿ. ಆಸ್ ಸಿಂಪಲ್ ಆಸ್ ದ್ಯಾಟ್. ಅದನ್ನ ಮೆಂಬರ್ಶಿಪ್ ಆಪರೇಟರ್ ಅಂತ ಹೇಳ್ತೀವಿ. ಇಲ್ಲಿ ಇನ್ ಅಂತ ಹಾಕಿದ್ರೆ ಅದು ಮೆಂಬರಾ ಅಂತ ನೋಡ್ತೀವಿ. ನಾಟ್ ಇನ್ ಅಂತ ಹಾಕಿದ್ರೆ, ಓಕೆ, ನಾಟ್ ಇನ್ ಅಂತ ಹಾಕಿದ್ರೆ ಅದು ಮೆಂಬರ್ ಅಲ್ವಾ ಅಂತ ನೋಡ್ತೀವಿ. ಸೊ ಸಿ ಇನ್ ಎಸ್ ಏನ್ ಪ್ರಿಂಟ್ ಮಾಡುತ್ತೆ? ಟ್ರೂ ಪ್ರಿಂಟ್ ಮಾಡುತ್ತೆ. ಯಾಕೆ ಅಂದ್ರೆ ಸಿ ಇದೆ ಆ ಸ್ಟ್ರಿಂಗ್ ಅಲ್ಲಿ. ಸಿ ನಾಟ್ ಇನ್ ಎಸ್ ಅಂತ ಹಾಕಿದ್ರೆ ನಾವು ಇದು ಫಾಲ್ಸ್ ಪ್ರಿಂಟ್ ಮಾಡುತ್ತೆ. ಆಸ್ ಸಿಂಪಲ್ ಆಸ್ ದ್ಯಾಟ್. ಇದನ್ನ ಮೆಂಬರ್ಶಿಪ್ ಆಪರೇಟರ್ ಅಂತೀವಿ. ಇದು ಸ್ಟ್ರಿಂಗೇ ಆಗಬೇಕು ಅಂತ ಏನಿಲ್ಲ, ಮುಂದೆ ಹೇಳ್ಕೊಡ್ತೀನಿ. ಅದು ಲೈಕ್ ಲಿಸ್ಟ್ ಸಹ ಆಗಿರ್ಬೋದು, ಲೈಕ್ ಬೇಸಿಕಲಿ ಏನಾದರೂ ಆಗಿರ್ಬೋದು. ಲೈಕ್ ನಾವು ಇವಾಗ ನೋಟ್ಸ್ಗೆ ಹೋದ್ರೆ ನೋಟ್ಸಲ್ಲೂ ಸಹ ನೋಡ್ಬೋದು. ನೋಡಿ ಇಲ್ಲಿ, ಸೊ ಒಂದು ಸ್ಟ್ರಿಂಗ್ ಇದೆ ಪೈಥನ್ ಅಂತ. ಇಲ್ಲಿ ನಾವು ಪಿ ಇನ್ ಮೈ ಸ್ಟ್ರಿಂಗ್ ಅಂದ್ರೆ ಏನ್ ಪ್ರಿಂಟ್ ಮಾಡ್ತಾ ಇದೀವಿ? ಸೊ ಪಿ ಇದೊಂದು ಸ್ಟ್ರಿಂಗ್ ಅಲ್ಲಿ ಇದೆಯಾ? ಪಿ ಅನ್ನೋ ಒಂದು ಲೆಟರ್ ಈ ವರ್ಡ್ ಅಲ್ಲಿ ಇದೆಯಾ? ಇದೆ. ಸೊ ಅದಕ್ಕೋಸ್ಕರ ಇದು ಟ್ರೂ ಅಂತ ಪ್ರಿಂಟ್ ಮಾಡುತ್ತೆ. ನೋಡಿ ಔಟ್ಪುಟ್ ಟ್ರೂ ಬರುತ್ತೆ. ಅದೇ ರೀತಿ ಝೆಡ್ ನಾಟ್ ಇನ್ ಮೈ ಸ್ಟ್ರಿಂಗ್, ನೋಡಿ ಇಲ್ಲೆಲ್ಲೂ ಝೆಡ್ ಇಲ್ಲ. ಸೊ ಝೆಡ್ ಈ ಒಂದು ಸ್ಟ್ರಿಂಗ್ ಅಲ್ಲಿ ಇಲ್ವಾ ಅಂತ ನೋಡಕ್ಕೆ ನಾಟ್ ಇನ್ ಅನ್ನ ಯೂಸ್ ಮಾಡ್ತೀವಿ. ನಾಟ್ ಇನ್ ಅಂತ ಆದ ತಕ್ಷಣ ಔಟ್ಪುಟ್ ಏನಾಗುತ್ತೆ ನೋಡಿ, ಟ್ರೂ ಅಂತ ಬರುತ್ತೆ. ಸೊ ಝೆಡ್ ಇಲ್ಲ ಅಲ್ಲಿ. ಏನಾದ್ರು ಇಲ್ಲಿ ಪೈಥನ್ ಜಿ ಅಲ್ಲಿ ಪೈಥನ್ ಝೆಡ್ ಅಂತ ಇದ್ದಿದ್ರೆ ಇಲ್ಲಿ, ಸೊ ಜಿ ನಾಟ್ ಇನ್ ಮೈ ಸ್ಟ್ರಿಂಗ್ ಅಂದ್ರೆ ಅದು ಲೈಕ್ ಫಾಲ್ಸ್ ಬರ್ತಿತ್ತು, ಯಾಕಂದ್ರೆ ಝೆಡ್ ಇತ್ತು. ಇವಾಗ ಝೆಡ್ ಇಲ್ಲ. ಸೊ ಆಸ್ ಸಿಂಪಲ್ ಆಸ್ ದಟ್. ಮೆಂಬರ್ಶಿಪ್ ಇನ್ ನಾಟ್ ಇನ್, ಇದೆಯಾ ಇಲ್ವಾ ಅಷ್ಟೇ. ಲೈಕ್ ಬೇಸಿಕ್ ಇಂಗ್ಲೀಷ್. ಇದನ್ನು ಸಹ ನಾನು ಎಕ್ಸ್ಪ್ಲೈನ್ ಮಾಡೋದು ಬೇಕಾಗಿಲ್ಲ. ಸೊ ನಾನು ನಿಮಗೆ ಕೋಡಲ್ಲಿ ಲಾಜಿಕಲ್ಲು ಮತ್ತು ಇದನ್ನ ಮಿಕ್ಸ್ ಮಾಡಿ ನಿಮಗೆ ತೋರಿಸೋದಾದ್ರೆ, ಫಾರ್ ಎಕ್ಸಾಂಪಲ್ ಎಸ್ ಅನ್ನೋ ಒಂದು ಸ್ಟ್ರಿಂಗ್ ಇದೆ. ಸೊ ಇಲ್ಲಿ ಚಂದನ್ ಅಂತ ಇದೆ ಅಂತ ಅನ್ಕೊಳ್ಳಿ. ಓಕೆ, ಏ ಚಂದನ್ ಅಂತ ಇದೆ. ಇನ್ನೊಂದು ಎಸ್ 2 ಅಂತ ಇದೆ ಅಂತ ಅನ್ಕೊಳ್ಳಿ. ಇದರಲ್ಲಿ ಚಂದನ್ ಎಸ್ ಅಂತ ಇದೆ. ಚಂದನ್ ಎಸ್ ಅನ್ನೋದಕ್ಕಿಂತ ಚಂದನ್ ಜಿ ಅಂತ ಇದೆ ಅಂತ ಅನ್ಕೊಳ್ಳಿ. ಸೊ ಇವಾಗ ನಾವೇನ್ ನೋಡ್ಬೇಕು, ಪ್ರಿಂಟ್ ಅಲ್ಲಿ ಲಾಜಿಕಲ್ ಮತ್ತೆ ಇದನ್ನ ಲೈಕ್ ಒಟ್ಟಿಗೆ ಮಾಡೋಣ. ಸೊ ಫಸ್ಟ್ ನೋಡ್ತೀನಿ, ಸಿ ಎಸ್ ಅಲ್ಲಿ ಇದೆಯಾ? ಸಿ ಇನ್ ಎಸ್, ಸಿ ಎಸ್ ಅಲ್ಲಿ ಇದೆಯಾ? ಲೈಕ್ ಹೌದು. ಸೊ ಎಸ್ ಅನ್ನೋ ಒಂದು ವರ್ಡ್ ಲೈಕ್ ಈ ಸ್ಟ್ರಿಂಗ್ ಅಲ್ಲಿ ಸಿ ಇದೆ. ಇಲ್ಲಿ ನೋಡಿ ಸಿ ಇಲ್ಲಿದೆ. ಸೊ ಅದಕ್ಕೋಸ್ಕರ ಇದು ಟ್ರೂ ಪ್ರಿಂಟ್ ಮಾಡ್ತಾ ಇದೆ, ಟ್ರೂ ಪ್ರಿಂಟ್ ಮಾಡ್ತಾ ಇದೆ. ಅದೇ ರೀತಿ ಸಿ ಎಸ್ ಟೂ ಇದೆಯಾ ಅಂದ್ರೆ ಸಹ ಅದು ಟ್ರೂ ಪ್ರಿಂಟ್ ಮಾಡುತ್ತೆ, ಸಿ ಇದೆ. ಬಟ್ ಇವಾಗ ಸಿ ಎಸ್ ಅಲ್ಲೂ ಇದೆಯಾ ಅಂಡ್ ಎಸ್ ಟೂ ಅಲ್ಲೂ ಇದೆಯಾ ಅಂತ ನೋಡ್ಬೇಕು ಅಂದ್ರೆ ಏನ್ ಮಾಡ್ತೀರಾ? ಸಿ ಇನ್ ಎಸ್ ಟು ಈ ಮಧ್ಯ ಆ್ಯಂಡ್ ಆಗ್ತೀರಾ. ಸೊ ಬೇಸಿಕಲಿ ಇದು ಏನಾಗುತ್ತೆ ಅಂದ್ರೆ ಇದು ಟ್ರೂ ಅಂತ ಆಗುತ್ತೆ. ಸಿ ಎಸ್ ಅಲ್ಲಿ ಇದೆಯಾ? ಹೌದು. ಇದು ಟ್ರೂ ಅಂತ ಆಗುತ್ತೆ. ಸಿ ಎಸ್ ಟೂ ಅಲ್ಲಿ ಇದೆಯಾ? ಹೌದು. ಇವೆರಡೂ ಹೌದು ಹೌದು ಆದ್ರೆ ಟೋಟಲ್ ಆಗಿ ಹೌದು, ಲೈಕ್ ಟ್ರೂ ಅಂತ ಪ್ರಿಂಟ್ ಮಾಡು ಅಂತ. ಇವಾಗ ನಾನು ರನ್ ಕೊಟ್ರೆ ನೋಡಿ ಬೇಸಿಕಲಿ ಟ್ರೂ ಅಂತ ಪ್ರಿಂಟ್ ಆಯ್ತು. ಅದೇ ರೀತಿ ಇವಾಗ ನೀವು ಕೇಳ್ಬೋದು, ಒನ್ ಸೆಕೆಂಡ್, ಲೆಟ್ ಮಿ ಓಪನ್ ಇಟ್. ಯಾ, ಇಲ್ಲಿ ಆರ್ ಅಂತ ಹಾಕಿದ್ರೆ ಏನಾಗುತ್ತೆ? ಎರಡರಲ್ಲಿ ಒಂದು ಟ್ರೂ ಆಗಬೇಕು. ಸೊ ಇಲ್ಲಿ ಇಲ್ಲೂ ನಾನು ಜಿ ಹುಡುಕ್ತೀನಿ, ಇಲ್ಲೂ ನಾನು ಜಿ ಹುಡುಕ್ತೀನಿ. ಜಿ ಎಸ್ ಅಲ್ಲಿ ಇದೆಯಾ ಅಥವಾ ಎಸ್ ಟು ಅಲ್ಲಿ ಇದೆ? ಎರಡರಲ್ಲಿ ಒಂದರಲ್ಲಿ ಇದ್ರು ನಾನು ಟ್ರೂ ಪ್ರಿಂಟ್ ಮಾಡು ಅಂತ ಹೇಳ್ತಾ ಇದೀನಿ. ಸೊ ನೋಡಿ ಟ್ರೂ ಪ್ರಿಂಟ್ ಆಗುತ್ತೆ. ಓಕೆನಾ? ಆಸ್ ಸಿಂಪಲ್ ಆಸ್ ದ್ಯಾಟ್. ಅಂಡ್ ಜಿ ಇನ್ ಎಸ್, ಜಿ ಎಸ್ ಅಲ್ಲಿ ಇದೆಯಾ? ಇಲ್ಲ. ಸೊ ಈ ಸ್ಟ್ರಿಂಗ್ ಅಲ್ಲಿ ಜಿ ಇಲ್ಲ, ಫಾಲ್ಸ್ ಬರ್ತಾ ಇದೆ. ಇಲ್ಲಿಗೆ ಏನಾದ್ರು ನಾನು ನಾಟ್ ಹಾಕ್ಬಿಟ್ರೆ ನೋಡಿ ಇವೆಲ್ಲಾನು ಕಾಂಬಿನೇಷನ್ ಅಲ್ಲಿ ಯೂಸ್ ಮಾಡ್ಬೋದು ಎಲ್ಲ ಆಪರೇಟರ್ಸ್ನ ಅಂತ ನಿಮ್ಗೆ ಹೇಳ್ತಾ ಇದೀನಿ. ನೋಡಿ ನಾಟ್ ಜಿ ಇನ್ ಎಸ್ ಅಂದ್ರೆ ಜಿ ಎಸ್ ಅಲ್ಲಿ ಇದೆಯಾ ಅಂತ ನೋಡ್ತೀವಿ, ಇಲ್ಲ, ಇದು ಫಾಲ್ಸ್ ಆಗುತ್ತೆ. ಅದ್ರ ಉಲ್ಟಾ ನೋಡ್ತಾ ಇದೀವಿ ನಾಟ್ ಅಂತ ಹಾಕ್ಬಿಟ್ಟು. ಸೊ ಇದು ಟ್ರೂ ಆಗುತ್ತೆ. ಆಸ್ ಸಿಂಪಲ್ ಆಸ್ ದ್ಯಾಟ್. ಆಯ್ತಾ? ಸೊ ಇವಾಗ ನಾನು ಲೈಕ್
ದಿಸ್ ಶುಡ್ ಬಿ ಎನಫ್. ಸೊ ಇದನ್ನ ಸಹ ಕಲ್ತ್ಕೊಂಡಿದ್ದೀರಾ, ಲಾಜಿಕಲ್ ಆಪರೇಟರ್ನ ಸಹ ಕಲ್ತ್ಕೊಂಡಿದ್ದೀರಾ. ನೆಕ್ಸ್ಟ್ ನೋಡೋಣ ಏನಿದೆ ಅಂತ. ಬಿಟ್ ವೈಸ್ ಆಪರೇಟರ್. ಲೈಕ್ ನಾನು ಫಸ್ಟ್ ಬಿಟ್ ವೈಸ್ ಆಪರೇಟರ್ಸ್ ಕಲ್ತಿರಲಿಲ್ಲ ಆಯ್ತಾ. ಲೈಕ್ ಪೈಥನ್ ನಾನು ಕಲ್ತಾಗ ಬಿಟ್ ವೈಸ್ ಆಪರೇಟರ್ ಏನಿದು, ಏನ್ ಮಾಡುತ್ತೆ ಅಂತಾನೆ ಗೊತ್ತಿರಲಿಲ್ಲ ಬೇಸಿಕ್ಲಿ. ಬಟ್ ನಾನು ನಿಮ್ಗೆ ಹೇಳ್ಕೊಡ್ತೀನಿ, ನಿಜ ಖುಷಿ ಆಗ್ತಾ ಇದೆ. ಇವಾಗ ನಾವು ಬೇಸಿಕಲಿ ಬಿಟ್ ವೈಸ್ ಆಪರೇಟರ್ಸ್ ಪರ್ಫಾರ್ಮ್ ಆಪರೇಷನ್ಸ್ ಆನ್ ಬೈನರಿ ರೆಪ್ರೆಸೆಂಟೇಷನ್ ಆಫ್ ಇಂಟೀಜರ್ಸ್. ಬೈನರಿ ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ, ಲೈಕ್ ನಾನು ತಿಳಿಸ್ಕೊಟ್ಬಿಡ್ತೀನಿ ನಿಮ್ಗೆ ಗೊತ್ತಿಲ್ಲ ಅಂದ್ರೆ. ಫಾರ್ ಎಕ್ಸಾಂಪಲ್, ಯಾವುದೇ ಒಂದು ಡೇಟಾ ಇದೆ, 1 ಇದೆ ಅಥವಾ ಚಂದನ್ ಇದೆ, ಏನೋ ಒಂದು ಡೇಟಾ ಇದೆ ಅಂತ ಅನ್ಕೊಳ್ಳಿ. ಈ ಡೇಟಾನ ಮೆಷಿನ್ ಹೆಂಗ್ ಅರ್ಥ ಮಾಡ್ಕೊಳ್ಳುತ್ತೆ ಅಂತ ಹೇಳಿದೆ, ಅದು ಗೊತ್ತಿರೋದು 0 1s ಮಾತ್ರ. ಸೊ 0 1 0 0 ಏನೋ ಒಂಥರ ಲೈಕ್ ಅದು ಅದರ ರೆಪ್ರೆಸೆಂಟೇಷನ್ ಇಟ್ಕೊಳ್ಳುತ್ತೆ. ಬರೀ ಅದು ಗೊತ್ತಿರೋದು 0 and 1. ಸೊ ಯಾವುದೇ ಒಂದು ಡೇಟಾನ ಹಿಂಗೆ ಕನ್ವರ್ಟ್ ಮಾಡಿರ್ತೀರ ನೋಡಿ, ಇದನ್ನ ಏನ್ ಹೇಳ್ತೀವಿ, ಇದನ್ನ ಬೈನರಿ ಅಂತ ಹೇಳ್ತೀವಿ. ಓಕೆ, ಬೈನರಿ ಅಂದ್ರೆ ಓನ್ಲಿ 0 and 1. ಬೈ ಅಂದ್ರೆ ಏನು, ಎರಡೇ ವ್ಯಾಲ್ಯೂ ತಗೊಳಕಾಗೋದು, 0 and 1. ಅದಕ್ಕೋಸ್ಕರ ಬೈನರಿ ಅಂತ ಹೇಳ್ತೀವಿ. ಸೊ ಬೈನರಿ ರೆಪ್ರೆಸೆಂಟೇಷನ್ ಮೇಲೆ ಏನಾದರೂ ಒಂದು ಆಪರೇಷನ್ ನಡೆಸ್ತಾ ಇದ್ರೆ ನೀವು, ಅದನ್ನ ನಾವು ಬೈನರಿ ಲೈಕ್ ಬಿಟ್ ವೈಸ್ ಆಪರೇಟರ್ ಅಂತ ಹೇಳ್ತೀವಿ. ಅದನ್ನ ಹೇಗೆ ಅಂತ ನಾನು ತಿಳಿಸ್ಕೊಡ್ತೀನಿ. ಕ್ಲಿಯರ್ ಮಾಡೋಣ ಪೇಜ್ನ. ಸೊ ಇವಾಗ ಎದು ವ್ಯಾಲ್ಯೂ 1 ಇದೆ ಅಂತ ಅನ್ಕೊಳ್ಳಿ. ಇದರ ಬೈನರಿ ಬಂದು 0 0 1 ಆಗುತ್ತೆ. ಲೈಕ್ ನೀವು ಎಷ್ಟಾದ್ರು 0 ಹಾಕೋಬಹುದು ಇಲ್ಲಿ. ಹಂಗೆ ಬಿದು ವ್ಯಾಲ್ಯೂ ಬಂದು 2 ಇದೆ ಅಂತ ಅನ್ಕೊಳ್ಳಿ. ಸೊ ಇದು 0 1 0 ಆಗುತ್ತೆ. ಸೊ ಇದೇನು 2 1 ಎಲ್ಲ ಇದೇನು ಕಟ್ಟುಡ್ಕೊಬಿಡಿಯೋಣ ಅಂತ ನೀವು ಕೇಳ್ಬೋದು, ಗೊತ್ತಿಲ್ಲ ಅಂದ್ರೆ. ಲೈಕ್ ಬೇಸಿಕಲಿ ಈ ತರ ಲೈಕ್ ನಂಬರ್ಸ್ ಇಂದ ನೀವು ಬೈನರಿ ಕನ್ವರ್ಟ್ ಮಾಡಬೇಕು ಅಂದ್ರೆ ಒಂದ್ ಸ್ವಲ್ಪ ಪ್ರಾಸೆಸ್ ಇದೆ. ಅದೇ ರೀತಿ ಉಲ್ಟಾ ಕನ್ವರ್ಟ್ ಮಾಡ್ಬೇಕಾದ್ರೂ ಏನೋ ಪ್ರಾಸೆಸ್ ಇದೆ. ಅದನ್ನ ನಿಮ್ಗೆ ಇಂಜಿನಿಯರಿಂಗ್ ಅಲ್ಲೂ ಸಹ ಹೇಳ್ಕೊಡ್ತಾರೆ. ಇವಾಗಲೇ ನೀವು ತಿಳ್ಕೊಬೇಕು ಅಂದ್ರೆ ತಿಳ್ಕೊಳ್ಳಿ. ಲೈಕ್ ತುಂಬಾನೇ ಸಿಂಪಲ್ ಆಗಿದೆ. ಬಟ್ ದೆನ್ ಲೈಕ್ ಅದು ಈ ವಿಡಿಯೋ ಸ್ಕೋಪಲ್ಲಿ ಇಲ್ಲ. ಬಟ್ ಹೇಳ್ತಾ ಇದೀನಿ, ಬೈನರಿ ಕನ್ವರ್ಟ್ ಆಗಿದೆ. ಸೊ ಈ ಬೈನರಿ ಆದ್ಮೇಲೆ ಬಿಟ್ ವೈಸ್ ಅಂದ್ರೆ ಇಲ್ಲಿ ಬೈನರಿಲಿರೋ ಪ್ರತಿಯೊಂದು ಕ್ಯಾರೆಕ್ಟರ್, ಲೈಕ್ ಪ್ರತಿಯೊಂದು ಇದನ್ನು ಸಹ ಬಿಟ್ ಅಂತ ಹೇಳ್ತೀವಿ. ಬಿಟ್. ಸೊ ನೀವು ಕೇಳಿರ್ಬೋದು 8 ಬಿಟ್ಸ್ ಈಕ್ವಲ್ಸ್ 1 ಬೈಟ್ ಅಂತ ಹೇಳಿ. ಅಥವಾ ನೀವು GB MB ಈ ತರ ಮೊಬೈಲ್ ಡೇಟಾ ಹಾಕ್ಸ್ಕೋಬೇಕಾದ್ರೆ ಕೇಳಿರ್ತೀರಾ ನೋಡಿ. ಸೊ ನೀವು ಅನ್ಕೋತಾ ಇರ್ತೀರಾ, ನೀವು ಡೇಟಾನ ನೀವೇನೋ ಕನ್ಸ್ಯೂಮ್ ಖಾಲಿ ಮಾಡ್ಬಿಡ್ತಾ ಇದ್ದೀರಾ, ಅದಕ್ಕೋಸ್ಕರ ದುಡ್ಡು ಕೊಡ್ತಾ ಇದ್ದೀರಾ. ಅದು ಬೇಸಿಕಲಿ ನೀವೇನು ಬ್ಯಾಂಡ್ ವಿಡ್ತ್ ಯೂಸ್ ಮಾಡ್ತಿದ್ದೀರಾ, ಲೈಕ್ ನೀವೇನು ನೆಟ್ವರ್ಕ್ ಯೂಸ್ ಮಾಡ್ತೀರಾ, ಅದಕ್ಕೋಸ್ಕರ ನೀವು ದುಡ್ಡು ಕೊಡ್ತಾ ಇರ್ತೀರಾ. ಅಲ್ಲಿ ನಾವು ಇಷ್ಟೊಂದು ಸಲ ಕೇಳಿದ್ದೀನಿ. ಸೊ MB ತಗೊಂಡು ಅವರು ಲೈಕ್ ಯಾವ್ದಾದ್ರು ಒಂದು ಆ್ಯಪ್ ದುಡ್ಡು ಮಾಡುತ್ತೆ. ಹೆಂಗ್ ದುಡ್ಡು ಮಾಡುತ್ತೆ ಅಂದ್ರೆ ನಮ್ಮ ಡೇಟಾ ತಗೊಳುತ್ತೆ, ಅದರಿಂದ ದುಡ್ಡು ಮಾಡುತ್ತೆ. ಲೈಕ್ MB GB ತಗೊಳುತ್ತೆ, ಅದರಿಂದ ಅಲ್ಲ. ಸೊ ಬೇಸಿಕಲಿ ಲೈಕ್ ನಾನು ಲೈಕ್ ಸ್ಟೋರಿ ಎಲ್ಲ ಬಿಟ್ಬಿಡೋಣ ಇವಾಗ. ಬೇಸಿಕಲಿ ಇಲ್ಲಿ ಪ್ರತಿಯೊಂದು ಬಿಟ್ ಮೇಲೆ ಆಗುವಂತ ಆಪರೇಷನ್ಸ್ನ ಲೈಕ್ ಆಪರೇಷನ್ಸ್ ಮಾಡೋಕ್ಕೆ ಬಿಟ್ ವೈಸ್ ಆಪರೇಟರ್ಸ್ನ ನಾವು ಯೂಸ್ ಮಾಡ್ತೀವಿ. ಸೊ ಸಿಂಪಲ್ ಆಗಿ ಹೇಳೋದಾದ್ರೆ, ಈಗ ಇಲ್ಲಿ ಆ್ಯಂಡ್ ಅನ್ನೋ ಒಂದಿದೆ, ಲೈಕ್ ಆ್ಯಂಡ್ ಗೇಟ್ ಅಂತ ಕೇಳಿದ್ರೆ ಅದೇ ಥರ ಇದು ವರ್ಕ್ ಆಗುತ್ತೆ. ಸೊ ಇಲ್ಲೇನಾದ್ರು ನಾನು A and B ಅಂತ ಹಾಕಿದ್ರೆ ಏನಾಗುತ್ತೆ ಅಂದ್ರೆ A 0 0 1 B 0 1 0. ಓಕೆನಾ. ಸೊ ಇಲ್ಲಿ ಏನಾಗುತ್ತೆ, ಪ್ರತಿಯೊಂದು ಕರೆಸ್ಪಾಂಡಿಂಗ್ ಬಿಟ್ಸ್ ನೋಡ್ಕೊಬರೋಣ. 1 ಮತ್ತೆ 0 ಏನಾಗುತ್ತೆ, 1 ಮತ್ತೆ 0 1 ಮತ್ತೆ 0 ಲೈಕ್ ಮತ್ತೆ ಅಂದ್ರೆ ಏನು, 1 and 0 ಎರಡು 1 1 ನ, ಎರಡು ಟ್ರೂನಾ. ಲೈಕ್ 1 ಅಂದ್ರೆ ಟ್ರೂ ಅನ್ಕೊಳ್ಳಿ. ಎರಡು 1 1 ಆಗಿದ್ರೆ ಲೈಕ್ ಇದು ಪ್ರಿಂಟ್ ಮಾಡ್ತಿತ್ತು ಲೈಕ್ 1 ಅಂತ. ಬಟ್ ದೆನ್ ಇವಾಗ 0. ಇಲ್ಲಿ ಎರಡು 1 1 ಇಲ್ಲ, ಇಲ್ಲೂ ಸಹ ಇದು 0. ಇಲ್ಲಿ ಎರಡು 1 1 ಇದು ಮೊದಲೇ ಎರಡು ಫಾಲ್ಸ್ ಅಂಡ್ ಫಾಲ್ಸೆ. ಸೊ 0. ಇದಕ್ಕೆ ಟ್ರೂತ್ ಟೇಬಲ್ ಎಲ್ಲ ತಿಳ್ಕೊಂಡು ನೀವು ತುಂಬಾ ಜಾಸ್ತಿ ತಿಳ್ಕೊಬೇಕಾಗುತ್ತೆ. ಬಿಟ್ ವೈಸ್ ಆಪರೇಟರ್ಸ್ ಇವಾಗ ಅರ್ಥ ಆಗ್ತಿಲ್ಲ ಅಂದ್ರೆ ತಲೆ ಕೆಡಿಸ್ಕೋಬೇಡಿ. ಬೇಸಿಕಲಿ ಪ್ರತಿಯೊಂದು ಬಿಟ್ ಮೇಲೆ ಮಾಡುವಂತ ಆಪರೇಷನ್ ನಾವು ಬಿಟ್ ವೈಸ್ ಆಪರೇಟರ್ಸ್ ಅಂತ ಹೇಳ್ತೀವಿ. ಇದ್ರ ಮೇಲೆ ಸೀರೀಸ್ ತರ್ತೀನಿ. ಬಟ್ ದೆನ್ ನೋಟ್ಸ್ ಅಲ್ಲೂ ಸಹ ಇರುತ್ತೆ ಯಾಕೆ ಲೈಕ್ ಇದನ್ನ ಯೂಸ್ ಮಾಡ್ತೀವಿ ಅಂತ. ಸೊ ನೀವು ಅದನ್ನ ಸಹ ನೀವು ರೆಫರ್ ಮಾಡ್ಬೋದು. ಇವಾಗ ನಾನು ನೋಟ್ಸ್ಗೆ ಹೋಗೋದಾದ್ರೆ ಇಲ್ಲಿ ನೋಡಿ, ಎನ 5 ಸೆಟ್ ಮಾಡಿದ್ದೀನಿ, ಬಿಗೆ 3 ಮಾಡಿದ್ದೀನಿ. ಸೊ 5ನ ನಾವು ಬೈನರಿಲಿ 1 0 1 ಅಂತೀವಿ, 3ನ 0 1 1 ಅಂತ ಹೇಳ್ತೀವಿ. ಸೊ ಲೈಕ್ A and B ಅಂದ್ರೆ ಪ್ರತಿಯೊಂದು ನೋಡಿ 1 and 1 1 ಹೌದು 1 ಇದೆ ಇಲ್ಲಿ. 0 and 1 1 ಲೈಕ್ ಟ್ರೂ ಅಂಡ್ ಲೈಕ್ ಫಾಲ್ಸ್ ಅಂಡ್ ಟ್ರೂ ಆಗ್ತಾ ಇದೆ. ಸೊ 0 ಆಗುತ್ತೆ. ಸೊ ಟ್ರೂ ಅಂಡ್ ಫಾಲ್ಸ್ 0 ಲೈಕ್ ಆ್ಯಂಡ್ ಇದ್ದಾಗ ಎರಡು ಲೈಕ್ ಇರಬೇಕು. ಇದು ಆರ್ ಅಂತ ಹೇಳ್ತೀವಿ. ಅದೇ ರೀತಿ ಇದು ಎಕ್ಸಾರ್. ಸೊ ಇದನ್ನ ಲೈಕ್ ಬೇಸಿಕಲಿ ನಾನು ನೋಟ್ಸ್ ಅಲ್ಲಿ ಆ್ಯಡ್ ಮಾಡಿದ್ದೀನಿ. ವಿಡಿಯೋದಲ್ಲಿ ಅಷ್ಟು ಇಂಪಾರ್ಟೆಂಟ್ ಸದ್ಯಕ್ಕೆ ಬೇಡ. ಇದು ಬಿಟ್ ವೈಸ್ ಆಪರೇಟರ್ಸ್ ಮೇಲೆನೆ ಲೈಕ್ ನಾವು ವಿಡಿಯೋ ಮಾಡಬೇಕಾಗುತ್ತೆ ಮುಂದೆ. ಲೈಕ್ ಇದು ಪೈಥಾನ್ ಬೇಸಿಕ್ಸ್ ಇಂದ ತಗೊಂಡು ಹೋಗ್ತಾ ಇರೋದ್ರಿಂದ ನಾವು DSAಗೆ ಯಾವಾಗ ಹೋಗ್ತೀವಿ ಅದಕ್ಕಿಂತ ಮೊದಲು ಯಾವಾಗಾದರೂ ಬಿಟ್ ವೈಸ್ ನೋಡ್ಕೊಳ್ಳೋಣ. ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಎಕ್ಸ್ಪ್ಲೋರ್ ಮಾಡಿ, ಆದಷ್ಟು ಕಲ್ತ್ಕೊಳ್ಳಿ. ನೀವೇನಾದರೂ ಎಕ್ಸ್ಪ್ಲೋರ್ ಮಾಡಿ ಕಲ್ತ್ಕೊಂಡ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳೋದನ್ನ ಮರಿಬೇಡಿ. ಲೈಕ್ ತುಂಬಾನೇ ಖುಷಿ ಆಗುತ್ತೆ ನೀವೇನೋ ಎಕ್ಸ್ಪ್ಲೋರ್ ಮಾಡ್ತೀರಾ, ನೀವಾಗೆ ಏನೋ ಕಲಿತಿದ್ದೀರಾ ಅಂತ. ಬೇಸಿಕಲಿ ನಾನು ಎಷ್ಟೇ ಟ್ಯುಟೋರಿಯಲ್ಸ್ ಮಾಡ್ಬೋದು, ನಾನು ಎಷ್ಟೇ ಹೇಳ್ಕೊಡ್ಬೋದು, ಬಟ್ ನೀವಾಗಿ ಕಲೀಲಿಲ್ಲ ಅಂದ್ರೆ ನಾನು ಮಾಡಿದೆಲ್ಲ ವೇಸ್ಟ್ ಆಗುತ್ತೆ. ಅದಕ್ಕೋಸ್ಕರ ಸೊ ಇದನ್ನ ಟ್ರೈ ಮಾಡಿ, ಏನೇನಾಗುತ್ತೆ ಅಂತ. ಇದ್ರ ಮೇಲೆ ಆಕ್ಚುಲಿ ಸಪ್ರೇಟ್ ವಿಡಿಯೋ ಮಾಡೋಣ. ಸ್ವಲ್ಪ ಹುಷಾರಿಲ್ಲ ಆಕ್ಚುಲಿ, ಅದಕ್ಕೆ
ಓಕೆ, ಇಟ್ಸ್ ಓಕೆ. ಸೊ ಅರಿಥಮೆಟಿಕ್ ಆಪರೇಟರ್ಸ್ನ ಸಹ ನಾವು ತಿಳ್ಕೊಂಡಿದ್ದೀವಿ ಅವಾಗಲೇ. ನೀವು ನೋಡಿಲ್ಲ ಅಂದರೆ ಸೆಕೆಂಡ್ ವಿಡಿಯೋದಲ್ಲಿ ಮೋಸ್ಟ್ಲಿ ಹೇಳ್ಕೊಟ್ಟಿದ್ದೀನಿ, ಅದನ್ನು ಸಹ ನೋಡ್ಕೊಳ್ಳಿ. ಆ್ಯಂಡ್ ದೆನ್ ಕಮ್ಸ್ ಹೋಮ್ ವರ್ಕ್. ಸೊ ಇಲ್ಲಿ ಲಾಜಿಕಲ್ ಆಪರೇಟರ್ಸ್ ಎಲ್ಲ ಆಪರೇಟರ್ಸ್ಗೂ ಸ್ವಲ್ಪ ಸ್ವಲ್ಪ ಹೋಮ್ ವರ್ಕ್ ಕೊಟ್ಟಿದ್ದೀನಿ. ಇದ್ರಲ್ಲಿ ಸ್ವಲ್ಪ ಒಂದು ಕಡೆ ಲೂಪು, ಒಂದೊಂದು ಕಡೆ ಇಫ್ ಎಲ್ಸು ಸಹ ಯೂಸ್ ಮಾಡ್ಬೋದು ಅಂತ ಅನಿಸುತ್ತೆ. ಲೈಕ್ ಅದನ್ನು ಹೇಗೆ ಅಂತ ನೀವೇ ಕಂಡಿಡ್ಕೊಂಡು ಚಾಟ್ ಜಿ ಪಿ ಟಿ ಮಾಡ್ತಿರೋ, ಗೂಗಲ್ ಮಾಡ್ತಿರೋ, ನಿಮ್ಮ ಫ್ರೆಂಡ್ ಕೇಳ್ತಿರೋ, ಇದನ್ನ ಮುಗಿಸ್ಕೊಳ್ಳಿ. ಇದು ಮುಗಿಸ್ಕೊಂಡು ನೀವು ಸಹ ಸ್ವಲ್ಪ ಟ್ರೈ ಮಾಡಿ. ಲೈಕ್ ನಾನು ಕೊಟ್ಟಿದ್ದ ಹೋಮ್ವರ್ಕ್ ಮುಗಿದ ತಕ್ಷಣ ಸಾಕು ಅಂತ ಹೇಳ್ಬೇಡಿ. ಇದು ನೀವು ನಿಮ್ಮ ಲೆಕ್ಚರ್ಸ್ ಕೊಡೋ ಥರ ಹೋಮ್ವರ್ಕ್ ಅಲ್ಲ ನೋಡಿ. ಇದು ಟೈಮ್ ವೇಸ್ಟ್ ಹೋಮ್ವರ್ಕ್ ಅಲ್ಲ. ನಿಮ್ಮ ಕೆರಿಯರ್ ಬಿಲ್ಡ್ ಆಗ್ತಿದೆ ಇದರಿಂದ. ಸೊ ಅದಕ್ಕೋಸ್ಕರ ಏನೋ ಒಂದು ಟ್ರೈ ಮಾಡಿ, ಎಕ್ಸ್ಪ್ಲೋರ್ ಮಾಡಿ. ಎಕ್ಸ್ಪ್ಲೋರ್ ಮಾಡೋದ್ರಿಂದನೇ ಸಿಗೋದಾಯ್ತಾ. ನಾನು ಸುಮ್ಮನೆ ಪೈಥಾನ್ ಕಲಿಲಿಲ್ಲ, ಏನೇನೋ ಚಿಕ್ಕ ಚಿಕ್ಕ ಪ್ರಾಜೆಕ್ಟ್ ಬಿಲ್ಡ್ ಮಾಡೋಕೆ ಹೋದೆ. ಅವಾಗಲೇ ಲೈಕ್ ಸ್ವಲ್ಪ ಕಾನ್ಸೆಪ್ಟ್ಸ್ ಕಲ್ತ್ಕೊಂಡಿದ್ದು. ನಾನು ಹೇಳಿದೆ ನೋಡಿ, ಬಿಟ್ ವೈಸ್ ನಾನು ಸ್ಟಾರ್ಟಿಂಗ್ ಕಲ್ತಿರಲಿಲ್ಲ ಅಂತ, ಆ ಥರ. ಸೊ ಆಸ್ ಸಿಂಪಲ್ ಆಸ್ ದ್ಯಾಟ್. ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನ್ಕೋತೀನಿ. ಲೈಕ್ ಇದರಲ್ಲಿ ಅಷ್ಟು ಎಕ್ಸ್ಪ್ಲನೇಷನ್ ಇಲ್ಲದೆ ಇರ್ಬೋದು ನಿಮಗೆ, ಲೈಕ್ ಸ್ವಲ್ಪ ಕಡೆ ಬೋರ್ ಸಹ ಆಗಿರ್ಬೋದು. ಬಟ್ ದೆನ್ ಇದರಿಂದ ಏನಾದರೂ ಕಲ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಲೈಕ್ ಮಾಡಿ ವಿಡಿಯೋನ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸೋಣ. ಥ್ಯಾಂಕ್ ಯು.